ಬಸವಣ್ಣನವರು ಜಗತ್ತು ಕಂಡ ಶ್ರೇಷ್ಠ ದಾರ್ಶನಿಕರು. 12ನೇ ಶತಮಾನದಲ್ಲಿ ಕಾಯಕದ ಮೂಲಕವೇ ಜಗತ್ತನ್ನು ಕಟ್ಟಲು ಹೊರಟ ಸಾಮಾಜಿಕ ಪರಿವರ್ತಕರು. ಈ ವಿಶ್ವಗುರುವಿನ ಬದುಕು, ಸಾಧನೆ ಮತ್ತು ಜೀವನ ತತ್ವಗಳು 9 ಶತಮಾನಗಳು ಕಳೆದರೂ ಸಾರ್ವಕಾಲಿಕ ಸಂದೇಶವಾಗಿ ಜನಜನ್ನಿತವಾಗಿವೆ. ಸಾಂಸ್ಕೃತಿಕ ನಾಯಕ ಭಕ್ತಿ ಭಂಡಾರಿ ಬಸವಣ್ಣ ಅವರ ಜಯಂತಿಯನ್ನು ಏಪ್ರಿಲ್ 20, 2026ರಂದು ಆಚರಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ನಾವು ಇಂದು ನಮ್ಮ ವಿಶ್ವವಿದ್ಯಾನಿಲಯದ ತುರ್ತು ಕಾರ್ಯಭಾರದ ನಿಮಿತ್ತ ಈ ದಿನ ಆಚರಿಸುತ್ತಿದ್ದೇವೆ. ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು. ನಮ್ಮ ಬಸವ ಜಯಂತಿ ಆಚರಣೆಯನ್ನು ನಮ್ಮ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನದ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆಗೊಳಿಸಲಿದ್ದಾರೆ.
ಸಂಭಾಷಣೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ. ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದೆದ್ದು ಹೋಗೋ ಕೂಡಲ ಸಂಗಮ ದೇವ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಸ್ವಾಗತವನ್ನು ಕೋರಲು ಆಗಮಿಸುತ್ತಿದ್ದಾರೆ ಡಾಕ್ಟರ್ ನವೀನ್ ಕುಮಾರ್ ಸರ್, ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ವೇದಿಕೆಯ ಮೇಲೆ ಹಾಸೀನರಾಗಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ದಿನ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸರಳತೆ, ಸಜ್ಜನಿಕೆ, ಕ್ರಿಯಾಶೀಲತೆ, ಸೃಜನಶೀಲತೆ, ಆಡಳಿತ ದಕ್ಷತೆ ಹಾಗೂ ಹೃದಯವಂತಿಕೆಗೆ ಹೆಸರಾದ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಕುಲಪತಿಗಳು ಈ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸಾಹೇಬರಿಗೆ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ GL ತ್ರಿಪುರಾಂತಕ ಸರ್, ಸಹಾಯಕ ಆಡಳಿತಾಧಿಕಾರಿಗಳು, JSS ಶಿಕ್ಷಣ ಸಂಸ್ಥೆಗಳು, ಸುತ್ತೂರು ಮಠ, ಇವರನ್ನು ಆಹ್ವಾನಿಸಿದಾಗ ತುಂಬ ಮನಸ್ಸಿಂದ ಒಪ್ಪಿ ತಮ್ಮ ಕಾರ್ಯದ ಒತ್ತಡದ ನಡುವೆಯೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರಾಮೂವಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವರು ಮಾನ್ಯ ಕುಲಸಚಿವರು ಪ್ರೊಫೆಸರ್ ನವೀನ್ ಕುಮಾರ್ SK ಅವರವರು, ಇವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣರಾಗ್ತಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಕಾರ್ಯಕ್ರಮದ ರೂವಾರಿಗಳು, ಡೀನ್ ಶೈಕ್ಷಣಿಕ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಸರ್ ಅವರು ಕಾರ್ಯಕ್ರಮವನ್ನು ಯೋಜನಾಬದ್ಧವಾಗಿ ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವರು ಪ್ರೊಫೆಸರ್ ಆನಂದ್ ಕುಮಾರ್ ಸರ್, ಪರೀಕ್ಷಾಂಗ ಕುಲಸಚಿವರು, ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹಣಕಾಸು ಅಧಿಕಾರಿಗಳು ಹಾಗೂ ಸಿಕಾ ನಿರ್ದೇಶಕರು ಆದಂತಹ ಪ್ರೊಫೆಸರ್ ನಿರಂಜನ್ ರಾಜ್ ಸರ್ ಅವರು, ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಫೈನಾನ್ಸ್ ಅತಿ ಮುಖ್ಯ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಡಾಕ್ಟರ್ NR ಚಂದ್ರೇಗೌಡ ಸರ್ ಅವರು, ಡೀನ್ ಅಧ್ಯಯನ ಕೇಂದ್ರ, ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಸಂಯೋಜನಾಧಿಕಾರಿಗಳು ಜೈನಳ್ಳಿ ಸತ್ಯನಾರಾಯಣ್ ಸರ್ ಅವರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಪರೀಕ್ಷಾ ಆಕಾಂಕ್ಷಿಗಳು, UGC ನೆಟ್ ಮತ್ತು KSET ಪರೀಕ್ಷಾ ಆಕಾಂಕ್ಷಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿವಿಯ ಎಲ್ಲ ವಿಭಾಗಗಳ ಮುಖ್ಯಸ್ಥರು, ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮಿಸಿರುವ ಡೀನ್ ಶೈಕ್ಷಣಿಕ ವಿಭಾಗದ ಉಪಕುಲಸಚಿವರು, ಸಹಾಯಕ ಕುಲಸಚಿವರು ಹಾಗೂ ಡೀನ್ ಶೈಕ್ಷಣಿಕ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮುಖ್ಯವಾಗಿ ನಮ್ಮ ವಿವಿಧ ಎಲ್ಲ ಕಾರ್ಯಕ್ರಮಗಳ ಸುದ್ದಿಯನ್ನು ರಾಜ್ಯದ ಮೂಲೆಗಳಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿರುವ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ವಿವಿಯ ದೃಶ್ಯವಾಹಿನಿ ತಂಡ, ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಎಲ್ಲರನ್ನು ಆಪ್ಯಾಯಮಾನವಾಗಿ ಸ್ವಾಗತಿಸಿದ ಡಾಕ್ಟರ್ ನವೀನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಅವರಿಗೂ ಸಹ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಬಸವಣ್ಣನವರ ಜಯಂತಿಯನ್ನು ಮೊದಲ ಬಾರಿಗೆ ಹರ್ಡೇಕರ್ ಮಂಜಪ್ಪ ಮತ್ತು ಧಾರವಾಡದ ಶ್ರೀ ಮುತ್ತಂಜಯಪ್ಪ ಅವರು ಒಟ್ಟಾಗಿ 1913ರಲ್ಲಿ ಪ್ರಥಮ ಬಸವ ಜಯಂತಿ ಆಚರಿಸಿದ್ದರು. ಅಲ್ಲಿಂದ ಆರಂಭಗೊಂಡ 113 ವರ್ಷಗಳನ್ನು ದಾಟಿ ಬಸವ ಜಯಂತಿ ಪ್ರಸ್ತುತ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಆಶಯಗಳನ್ನು ತಿಳಿಸಲು ಪ್ರೊಫೆಸರ್ M. ರಾಮನಾಥನ್ ನಾಯ್ಡು, ಡೀನ್ ಶೈಕ್ಷಣಿಕ
ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿಕಾಂಡವನಾಂತ ಓ ಆಧ್ಯಾತ್ಮ ಕ್ರಾಂತಿವೀರ, ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಚನ್ನಬಸವೇಶ್ವರ. ಈ ಬಸವಣ್ಣನವರ ಜಯಂತಿಯನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರಿಗೆ ಧನ್ಯವಾದಗಳು. ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿಕಾಂಡವನಾಂತ ಓ ಆಧ್ಯಾತ್ಮ ಕ್ರಾಂತಿವೀರ, ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ಜಾತಿ ಪದ್ಧತಿಯ ಹೋಮಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ ಬಲಿ ಹೋದ ಜೀವವರ ನೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಮಹಾತ್ಮನೇ ನಿನಗೆ ನಮೋ ನಮಃ. ರಾಷ್ಟ್ರಕವಿ ಕುವೆಂಪು ಕಂಡಂತೆ ಬಸವಣ್ಣನವರ ವ್ಯಕ್ತಿತ್ವದ ಪರಿ ಇದಾಗಿದೆ. ಇದೀಗ ಬಸವಣ್ಣನವರ ನಮ್ಮ ಕಾರ್ಯಕ್ರಮದ ಬಸವ ಜಯಂತಿಯ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಆಶಯಗಳನ್ನು ತಿಳಿಸಲಿದ್ದಾರೆ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು, ಡೀನ್ ಶೈಕ್ಷಣಿಕ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ, ಮೈಸೂರು. ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ಪ್ರೊಫೆಸರ್ ತ್ರಿಪ್ರಾಂತಿಕ ಸರ್ ಅವರಿಗೆ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕಾರ ನೀಡಿರುವ ನಮ್ಮ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರಿಗೆ ನಮಸ್ಕಾರಗಳು. ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಆನಂದ್ ಕುಮಾರ್ ಸರ್ ಅವ್ರಿಗೆ, ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ನಿರಂಜನ್ ಸರ್ ಅವ್ರಿಗೆ, ಹಾಗೂ ಡೀನ್ ಅಧ್ಯಯನ ಕೇಂದ್ರದವರಾದ ಪ್ರೊಫೆಸರ್ ಚಂದ್ರೇಗೌಡರಿಗೆ, ಇಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ನಮ್ಮ ನೆಚ್ಚಿನ ಸಿಬ್ಬಂದಿಗಳಿಗೆ, ಅಧ್ಯಾಪಕರಿಗೆ ಎಲ್ಲರಿಗೂ ವಂದಿಸುತ್ತಾ, ಬಸವಣ್ಣನವರು 1134ನೇ ಇಸವಿಯಲ್ಲಿ ಶ್ರೀ ಮಾದರಸ ಶ್ರೀಮತಿ ಮಾದಲಂಬಿಕೆ ಎಂಬ ಪುಣ್ಯ ದಂಪತಿಗಳಿಗೆ ಬಿಜಾಪುರದ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು.
12ನೇ ಶತಮಾನದಲ್ಲಿ ಅಜ್ಞಾನ, ಜಾತಿ ವ್ಯವಸ್ಥೆ, ಮತಾಂಧತೆ, ಮೂಢನಂಬಿಕೆ, ಮಹಿಳೆಯರ ಶೋಷಣೆ, ಧಾರ್ಮಿಕ ಅಸಮಾನತೆ ಮುಂತಾದವು ಸಮಾಜದಲ್ಲಿ ತುಂಬಿತ್ತು. ಇಂತಹ ಕಗ್ಗತ್ತಲಿನಲ್ಲಿ ಅನುಭವ ಮಂಟಪ ಎಂಬ ದೀಪವನ್ನು ಬಸವಣ್ಣನವರು ಬೆಳಗಿಸಿದರು. ಈ ಅನುಭವ ಮಂಟಪದಲ್ಲಿ ಮೇಲ್ಜಾತಿ, ಕೆಳಜಾತಿ, ಸ್ತ್ರೀ, ಪುರುಷ, ವಿದ್ಯಾವಂತ, ಅವಿದ್ಯಾವಂತ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಸಮಾನರಾಗಿ ಕೂತು ಧರ್ಮ, ಸಮಾಜ, ತತ್ವ, ಆಧ್ಯಾತ್ಮಿಕ ಕುರಿತು ಚರ್ಚಿಸುತ್ತಿದ್ದರು. ಇದು ವಿಶ್ವದ ಇತಿಹಾಸದಲ್ಲಿ ಮೊದಲ ಪ್ರಜಾತಾಂತ್ರಿಕ ಸಭೆ ಎನ್ನಬಹುದಾಗಿದೆ. ಬಸವಣ್ಣನವರು ಬಿಜ್ಜಲ ಆಸ್ಥಾನದಲ್ಲಿ ಮಂತ್ರಿಯಾಗಿ ರಾಜನೀತಿಯನ್ನು ಕಲಿತರು. ಸಮಾಜದ ಲಿಂಗ ತಾರತಮ್ಯಗಳನ್ನು ವ್ಯತಿರೇಕಿಸಿ, ಮೂಢನಂಬಿಕೆಗಳನ್ನು ನಿರಾಕರಿಸಿ ಸಮಾಜ ಸುಧಾಕರರಾದರು. ಭಕ್ತಿ ಚಳವಳಿಯಲ್ಲಿ ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸಿದರು. ಕನ್ನಡ ಸಾಹಿತ್ಯದಲ್ಲಿ ವಚನಗಳು ಒಂದು ಮೈಲಿಗಲ್ಲು. ವಚನ ಸಾಹಿತ್ಯದಲ್ಲಿ ಸರಳ ಭಾಷಾ, ಆಳವಾದ ಅರ್ಥ, ಜೀವನ ಸತ್ಯ ಕೂಡಿರುತ್ತದೆ. ಗಣರಾಜ್ಯ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸಿ ಗೌರವಿಸಿದ್ದಾರೆ. ಸಮಾಜದಲ್ಲಿ ಕ್ರಾಂತಿಯೋಗಿ ಬಸವಣ್ಣ ಎಂದು, ಜಗಜ್ಯೋತಿ ಬಸವೇಶ್ವರ ಎಂದು ಗುರುತಿಸಿಕೊಂಡು ಭಕ್ತ ಭಂಡಾರಿಯಾಗಿ, ಮಹಾ ಮಾನವತಾವಾದಿಯಾಗಿ ಜನರ ಮನದಲ್ಲಿ ನಿಂತಿದ್ದಾರೆ. ಮುಖ್ಯವಾಗಿ ಭಾರತೀಯ ತತ್ವಜ್ಞಾನಿ ಎಂದು ಖ್ಯಾತಿ ಪಡೆದಿದ್ದಾರೆ. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು ಎಂಬ ಸತ್ಯವಾದ ಮಾತನ್ನು ತಿಳಿಸಿ ಕಾಯಕದ ಮಹತ್ವವನ್ನು ಸಮಾಜಕ್ಕೆ ಬಸವಣ್ಣನವರು ತಿಳಿಸಿದ್ದಾರೆ. ಅನ್ಯರ ಮಿತಿಗಳನ್ನು ಎತ್ತಿ ಆಡುವ ಮುನ್ನ ತಮ್ಮ ಮಿತಿಗಳನ್ನು ಅರಿತುಕೊಳ್ಳುವುದು ಒಳಿತು ಎಂಬ ಮನದಟ್ಟಿನ ಮಾತನ್ನು ವಿವರಿಸಿದ್ದಾರೆ. ಬಸವಣ್ಣನವರು 12ನೇ ಶತಮಾನದಲ್ಲೇ ರಾಜಕೀಯ, ಸಾಮಾಜಿಕ, ಆರ್ಥಿಕ ಹಾಗೂ ತಾತ್ವಿಕ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಜಾಗೃತಿಯನ್ನು ಉತ್ತೇಜಿಸಿದ್ದಾರೆ. ಅಂತರ್ಜಾತೀಯ ವಿವಾಹಕ್ಕೆ, ಸಹಬಂತಿ ಭೋಜನಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಅಸ್ಪೃಶ್ಯತೆಯ ಖಂಡನೆ, ವಿಶಿಷ್ಟಾದ್ವೈತ ಪ್ರತಿಪಾದನೆ, ದಾಸೋಹ ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಆದಾಯದಲ್ಲಿ ಒಂದು ಪಾಲನ್ನು ದಾಸೋಹಕ್ಕೆ ಮೀಸಲಿಡಬೇಕೆಂದು ತಿಳಿಸಿದ್ದಾರೆ. ಜಾತಿಗಳ, ಧರ್ಮಗಳ ಹೆಸರಿನಲ್ಲಿ ನಡೆಯುತ್ತಿದ್ದ ಮಾನವ ಸಂಘರ್ಷಗಳನ್ನು ನೋಡಿ ನೊಂದಿದ ಬಸವಣ್ಣನವರು ನುಡಿದ ಮಾತು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಿದಯ್ಯ, ಕೂಡಲ ಸಂಗಮದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎನ್ನುವ ಮೂಲಕ ಇಡೀ ವಿಶ್ವಕ್ಕೆ ನೀಡಿದ ಒಂದು ದಿವ್ಯ ಸಂದೇಶವಾಗಿದೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲರೂ ಸರಿ ಸಮಾನರೇ, ಎಲ್ಲರೂ ನಮ್ಮವರೇ, ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ಎಂದು ಸಂದೇಶ ನೀಡಿದ ಮಹಾನ್ ವ್ಯಕ್ತಿ ಬಸವಣ್ಣನವರು. ಬಸವಣ್ಣನವರ ಆಧ್ಯಾತ್ಮಿಕ ದೃಷ್ಟಿಕೋನ ಇರುವುದು ಇಷ್ಟಲಿಂಗದಲ್ಲಿ. ಪ್ರತಿ ವ್ಯಕ್ತಿ ತನ್ನ ಕಾಯ ಅಂದರೆ ಶರೀರದಲ್ಲೇ ದೇವರನ್ನು ನೋಡಬಹುದು, ಆದರೆ ಆತ್ಮ ಶುದ್ಧಿಯಾಗಿರಬೇಕು ಅಂತ ತಿಳಿಸ್ತಾರೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಸವಯ್ಯ ಎಂದು ದೇವರು ಮಾನವನಲ್ಲಿದ್ದಾರೆ. ಇದು ಗುರುಸಿ
ಗುರುತಿಸಿ ಮಾನವನನ್ನು ಪೂಜಿಸಬೇಕು, ಗೌರವಿಸಬೇಕು ಎಂದು ತಿಳಿಸಿದ್ದಾರೆ. ಬಸವಣ್ಣನವರ ಮಹತ್ವದ ಕೊಡುಗೆ ಎಂದರೆ ಅದು ಮಹಿಳೆಯರಿಗೆ ಕೊಟ್ಟ ಸ್ಥಾನ. ಅಕ್ಕ ಮಹಾದೇವಿ, ಗೊಗ್ಗವ್ವ, ನೀಲಾಂಬಿಕೆ ಮುಂತಾದ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನರಾಗಿ ಅನುಭವ ಮಂಟಪದಲ್ಲಿ ಭಾಗವಹಿಸಿ ತಮ್ಮ ವಚನಗಳನ್ನು ಮಂಡಿಸಲು ಅವಕಾಶ ಕಲ್ಪಿಸಿದ್ದಾರೆ. ಅವರು ಶಾಸ್ತ್ರ ಅಧ್ಯಯನ ಮಾಡಿ ತಾತ್ವಿಕ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಜೀವನ ಅನುಭವಗಳನ್ನು ಸಾಹಿತ್ಯ ರೂಪದಲ್ಲಿ ದಾಖಲಿಸಿದರು. ಇದು 12ನೇ ಶತಮಾನದ ಸ್ತ್ರೀ ಸಬಲೀಕರಣ. ಇದು ಯಾವ ಆಧುನಿಕ ಚಳುವಳಿಗೂ ಕಡಿಮೆ ಇಲ್ಲ. ಅಲ್ಲಮ ಪ್ರಭು ಅವರು ಮಾತು ಎಂಬುದು ಜ್ಯೋತಿರ್ಲಿಂಗ ಎಂದು ಅದರ ಮಹತ್ವವನ್ನು ತಿಳಿಸಿದ್ದಾರೆ. ಶ್ರೀರಾಮಚಂದ್ರನು ವಿಶ್ವ ವಿಜೇತ ಆಗಲು ಕಾರಣ ಸತ್ಯವಾದ ವಾಕ್ಕಿನಿಂದ ಎಂದು ಮಹರ್ಷಿ ವಾಲ್ಮೀಕಿ ತಿಳಿಸಿದ್ದಾರೆ. ಆದರೆ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೇಹುದೆನ್ನಬೇಕು ಎಂದು ತಿಳಿಸಿದ್ದಾರೆ. ನಡೆ ನುಡಿ ಶುದ್ಧವಾಗಿರಬೇಕು, ನುಡಿಯಂತೆ ನಡೆಯಬೇಕು ಎಂಬ ಜೀವನ ತತ್ವವನ್ನು ಸರಳ ಭಾಷೆಯಲ್ಲಿ ಮಾನವ ಜನಾಂಗಕ್ಕೆ ತಿಳಿಸಿದ ವಿಶ್ವಗುರು ಬಸವಣ್ಣನವರನ್ನು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಣೆ ಮಾಡಿರುವುದು ಅತ್ಯಂತ ಸೂಕ್ತವಾಗಿದೆ. ದಯವಿಲ್ಲದ ಧರ್ಮ ಯಾವುದರಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂದು ಸರ್ವ ಧರ್ಮಗಳ ಸಾರವನ್ನು ಸರಳ ಭಾಷೆಯಲ್ಲಿ ತಿಳಿಸಿದ್ದಾರೆ. ಪ್ರಪ್ರಥಮವಾಗಿ ಮಹಿಳೆಯರ ಮಹತ್ವವನ್ನು ಜಗತ್ತಿಗೆ ಮನದಟ್ಟು ಮಾಡಿಸುವ ನಿಟ್ಟಿನಲ್ಲಿ ಮಹಿಳಾ ಸ್ವಾತಂತ್ರ್ಯ ಅಥವಾ ಮಹಿಳಾ ಸಮಾನತೆಯ ತತ್ವವನ್ನು ಬಸವಣ್ಣನವರು ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ದುಡಿದೇ ತಿನ್ನಬೇಕು, ಗಳಿಸಿದ ಸಂಪತ್ತನ್ನು ಸದ್ವಿನಿಯೋಗ ಮಾಡಬೇಕು, ಪ್ರತಿಯೊಬ್ಬ ಮನುಷ್ಯನನ್ನು ಗೌರವಿಸಬೇಕು. ಜಗತ್ತಿನಲ್ಲಿ ಮಾನವತ್ವವನ್ನು ಮೀರಿದ ಧರ್ಮವಿಲ್ಲ ಎಂದು ತಿಳಿಸಿದ್ದಾರೆ ಬಸವಣ್ಣನವರು. ಅವರ ತತ್ವದ ಮೂಲ ಕಾಯಕ ಮತ್ತು ದಾಸೋಹ. ಸಂಪತ್ತಿನಿಂದ, ಐಷಾರಾಮಿ ಬದುಕಿನಿಂದ ಮತ್ತು ಅಕ್ಷರಗಳಿಂದ ವಂಚಿತರಾಗಿದ್ದ ಬಡವರು ಬಸವಣ್ಣನವರ ಕಾಯಕ ಸಂಸ್ಕೃತಿಯಿಂದ ನಿಜ ಮಾನವರಾಗಿ ಜೀವನ ಮಾಡುತ್ತಿದ್ದಾರೆ. ಕಾಯಕವು ಬಸವ ಧರ್ಮದ ಅಡಿಪಾಯ. ಕಾಯಕವೇ ಕೈಲಾಸ, ಅರಿವೇ ಗುರು ಎಂಬುದು ಬಸವ ಧರ್ಮದ ಧ್ಯೇಯ ವಾಕ್ಯಗಳು. ದಯವೇ ಧರ್ಮದ ಮೂಲ ಎಂಬುದು ಮಾನವ ಧರ್ಮದ ಮೂಲ ಮಂತ್ರ. ಬಸವಣ್ಣನವರು ಬಹುಮುಖ ವ್ಯಕ್ತಿತ್ವ ಉಳ್ಳವರು, ಭಕ್ತ ಭಂಡಾರಿ, ಧರ್ಮ ಸಂಸ್ಥಾಪಕರು, ಸಮಾಜ ಚಿಂತಕರು, ಆರ್ಥಿಕ ತಜ್ಞರು, ಮನೋವಿಜ್ಞಾನಿ, ಮಹಾ ಸಂಘಟಕರು, ಉತ್ತಮ ಕವಿ, ಅನುಭಾವಿ, ದಾರ್ಶನಿಕ, ವಿನಯ ಸಂಪನ್ನರು, ನಿರಹಂಕಾರಿ, ಭಾರತದ ಪ್ರಪ್ರಥಮ ಸ್ವತಂತ್ರ ವಿಚಾರವಾದಿ. ಇಂತಹ ಮಹಾನ್ ವ್ಯಕ್ತಿಯನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತವಾಗಿದೆ ಅನಿಸುತ್ತದೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುವ ಬಸವಣ್ಣನವರ ಚಿಂತನೆಗಳು, ತತ್ವದ ಆದರ್ಶಗಳು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಆಶಿಸುತ್ತೇನೆ. ಹಾಗೆ ನಮ್ಮ ಮಾನ್ಯ ಕುಲಪತಿಗಳ ಕುರಿತು ಒಂದೇ ಎರಡು ಮಾತು, ಯಾಕೆಂದರೆ ನಾನು ಬಸವಣ್ಣನ ಬಗ್ಗೆ ಮಾತಾಡಿದೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅನುಭವ ಮಂಟಪ ಥರ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಯಾವುದೇ ವಿಚಾರಗಳನ್ನು ಚರ್ಚಿಸಿ ತೀರ್ಮಾನಗಳನ್ನು ಕೈಗೊಳ್ಳುತ್ತಾ ಇದ್ದಾರೆ. ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರು ಸರಳ ಸಜ್ಜನರು, ಸಹೃದಯರು, ಸಾಮಾನ್ಯರನ್ನು ಗುರುತಿಸಿ ಮುಕ್ತ ಮನಸ್ಸಿನಿಂದ ಮಾತಾಡುವವರು. ವಿದ್ಯಾರ್ಥಿಗಳೆಂದರೆ ಅವರಿಗೆ ಅಚ್ಚುಮೆಚ್ಚು. ಕಲಿಕೆ ಎಂಬುದು ದಿನನಿತ್ಯದ ಪಯಣ ಎಂದು ತಿಳಿಸುತ್ತಾರೆ.
ಅವರು ಸಂಪಾದಿಸಿದ ಸಂಪತ್ತು ಅಂದರೆ ಜ್ಞಾನ, ಮುಖ್ಯವಾಗಿ ವಿನಯ. ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಜೀವನವನ್ನು ಸೊಗಸಾಗಿ ತೃಪ್ತಿಯಾಗಿ ರೂಪಿಸಿಕೊಂಡಿರುವ ಭಕ್ತ ಭಂಡಾರಿ, ಆಧುನಿಕ ಬಸವಣ್ಣ. ಇವರು ತಮಗೆ ವಿಷ ಕೊಟ್ಟರೂ ಅಮೃತವನ್ನೇ ನೀಡುವ ಸಜ್ಜನರು. ಅಂತಹ ಮಹನೀಯರು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಇವರು ವಿಶ್ವವಿದ್ಯಾನಿಲಯಕ್ಕೆ ಸಕಾಲದಲ್ಲಿ ನ್ಯಾಕ್ A+ ಗ್ರೇಡ್ ತಂದಿದ್ದಾರೆ. UGCಯಿಂದ ಅತಿ ಹೆಚ್ಚು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದಾರೆ. ರಾಜ್ಯದಾದ್ಯಂತ 20 ಎಕರೆ ಜಮೀನನ್ನು ವಿಶ್ವವಿದ್ಯಾನಿಲಯಕ್ಕೆ ಒದಗಿಸಿದ್ದಾರೆ. ಶೈಕ್ಷಣಿಕ ವಿಭಾಗಗಳು, ಸೆಮಿನಾರ್, ಕಾನ್ಫರೆನ್ಸ್, ವರ್ಕ್ಶಾಪ್ಗಳನ್ನು ನಡೆಸಲು ವಿವಿಧ ಮಹನೀಯರ ಪೀಠಗಳ ಮೂಲಕ ಜಯಂತಿ ವರ್ಧಂತಿಗಳನ್ನು ಆಚರಿಸಲು ಅವರು ಅನುಮತಿ ಕೊಟ್ಟಿದ್ದಾರೆ. ಸಂಶೋಧನೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನಿರಂತರ ಸಂಶೋಧನೆಗಾಗಿ ಅನುವು ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯ ಸಮಯದಲ್ಲಿ IAS, IPS, KAS ಮುಂತಾದ ಉನ್ನತಾಧಿಕಾರಿಗಳ ಮೂಲಕ ಮೋಟಿವೇಶನನ್ನು ಕೊಡಿಸುತ್ತಿದ್ದಾರೆ. ವಿಶ್ವವಿದ್ಯಾನಿಲಯಕ್ಕೆ ಜೂನ್ 1ರಂದು ಸಂಸ್ಥಾಪನಾ ದಿನವನ್ನು ಆಚರಿಸಿರುವ ಘನತೆ ಅವರಿಗೆ ಸಲ್ಲಿಸುತ್ತದೆ. ತನ್ನದೇ ಆದ ಒಂದು ಗುರುತು ಹಾಕಿದ್ದಾರೆ ವಿಶ್ವವಿದ್ಯಾನಿಲಯಕ್ಕೆ. ಆ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಅಪಾರವಾದ ಘನತೆ, ಗೌರವ ತಂದುಕೊಟ್ಟಿರುವ ಕೀರ್ತಿ ಅವರಿಗೆ ಸಲ್ಲಿಸುತ್ತದೆ. ಅವರಿಗೆ ಶಿರಬಾಗಿ ವಂದಿಸುತ್ತೇನೆ. ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಕ್ಕೆ ಔಚಿತ್ಯಪೂರ್ಣವಾದ ಪ್ರಾಸ್ತಾವಿಕ ನುಡಿ ಆಶಯಗಳನ್ನು ತಿಳಿಸಿದ ಪ್ರೊಫೆಸರ್ ರಾಮನಾಥ್ ನಾಯ್ಡು ಸರ್ ಅವರಿಗೆ ಧನ್ಯವಾದಗಳು. ಅರಿವಿಲ್ಲದ ಕಾಯ ಉಂಟೆ, ಅರಿವಿಲ್ಲದ ಪ್ರಾಣ ಉಂಟೆ, ಅರಿವಿಲ್ಲದ ನಿಲುವುಂಟೆ, ಭಾವವಿಲ್ಲದ ಭಕ್ತಿಯುಂಟೆ. ಕೂಡಲ ಸಂಗಮ ದೇವ ಈ ರೀತಿಯ ಅರ್ಥಪೂರ್ಣ ವಚನಗಳ ರೂವಾರಿ ಬಸವಣ್ಣನವರು. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ GL ತ್ರಿಪುರಾಂತಕ ಸರ್ ಅವರನ್ನು ಸಭೆಗೆ ಪರಿಚಯಿಸಲಿದ್ದಾರೆ. ಡಾಕ್ಟರ್ ರಮ್ಯಾ ಮೇಡಮ್, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ಶ್ರೀ GL ತ್ರಿಪುರಾಂತಕ ಅವರು ಮೂಲತಃ ಟಿ. ನರಸೀಪುರ ತಾಲೂಕಿನ ಮಾದಾಪುರ ಗ್ರಾಮದವರು. ಶ್ರೀ G. ಲಿಂಗಪ್ಪ ಹಾಗೂ ಶ್ರೀಮತಿ ಜಯಮ್ಮ ದಂಪತಿಗಳ ಪುತ್ರರಾಗಿರುವ ಇವರು MA, B.Ed ಹಾಗೂ MPhil ಪದವೀಧರರಾಗಿರುತ್ತಾರೆ. ಶ್ರೀಯುತರು ತಮ್ಮ ವೃತ್ತಿ ಜೀವನವನ್ನು ಇಂಗ್ಲಿಷ್ ಉಪನ್ಯಾಸಕರಾಗಿ ಪ್ರಾರಂಭಿಸಿ ನಂತರ ಕೊಳ್ಳೇಗಾಲದ ವಾಸವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ಸುತ್ತೂರು JSS ಸಂಸ್ಥೆಗಳ ಸಂಯೋಜನಾಧಿಕಾರಿಯಾಗಿ ಕಳೆದ 20 ವರ್ಷಗಳಿಂದ ಅತ್ಯಂತ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಪ್ರಸ್ತುತ ಸಹಾಯಕ ಆಡಳಿತ ಅಧಿಕಾರಿಯಾಗಿ ಪದೋನ್ನತಿಯನ್ನು ಹೊಂದಿದ್ದಾರೆ. ಇವರು ಸುಮಾರು 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡ ಉಚಿತ ವಸತಿ ಶಾಲೆಯ ಆಡಳಿತ ಹಾಗೂ ಉಸ್ತುವಾರಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಅಕ್ಷರ ದಾಸೋಹ ಹಾಗೂ ಅನ್ನದಾಸೋಹವನ್ನು ಕೂಡ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಸುತ್ತೂರು ಜಾತ್ರೆ, ಜಯಂತಿ ಮಹೋತ್ಸವ ಹಾಗೂ ಅನೇಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು ಇವರ ಸಾಮಾಜಿಕ ಬದ್ಧತೆಯನ್ನು ತೋರಿಸುತ್ತದೆ. ಸಾಹಿತ್ಯ, ಸಂಗೀತ, ಕಲೆ ಹಾಗೂ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿರುವ ಶ್ರೀಯುತರು ಮೈಸೂರು ಮಿತ್ರ ದಿನಪತ್ರಿಕೆಯಲ್ಲಿ 350ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಆಯ್ದ ಲೇಖನಗಳ ಸಂಕಲನ ಕೃತಿಗಳಾದ ಬದುಕೊಂದು ಯಾತ್ರೆ, ಅಂತರಂಗದ ಬೆಳಕು, 3 ನಾಟಕಗಳ ಸಂಕಲನ, ರಂಗೋತ್ರಿ ಹಾಗೂ 101 ಚೌಪದಿಗಳ ಕೃತಿ ಅಪ್ರಮೇಯವಾಣಿ ಸಾಹಿತ್ಯ ಲೋಕದಲ್ಲಿ ವಿಶೇಷ ಮೆಚ್ಚುಗೆಯನ್ನು ಪಡೆದಿದೆ. 100 ಸಭೆ ಸಮಾರಂಭಗಳು ಹಾಗೂ ಕಾರ್ಯಾಗಾರಗಳಲ್ಲಿ ಉಪನ್ಯಾಸಕರಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುವ ಇವರು SSLCಯಿಂದ ಸ್ನಾತಕೋತ್ತರವರೆಗೆ ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಫೋಟೋಗ್ರಫಿ ಇವರ ಅತ್ಯಂತ ಮೆಚ್ಚಿನ ಹವ್ಯಾಸಗಳಲ್ಲಿ ಒಂದಾಗಿದೆ.
ಮೈಸೂರಿನಲ್ಲಿ ಛಾಯಾಗ್ರಹಣ ಕುರಿತ ಕಾರ್ಯಾಗಾರಗಳನ್ನು ಕೂಡ ಆಯೋಜಿಸುತ್ತಿದ್ದಾರೆ. ಜೊತೆಗೆ ರಂಗಭೂಮಿಯ ಮೇಲಿನ ಅಪಾರ ಆಸಕ್ತಿಯಿಂದ ನಾಟಕ ರಚನೆ ಹಾಗೂ ಅಭಿನಯ ಕ್ಷೇತ್ರದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಇವರ ದಿ ಪೇಯಿಂಗ್ ಗೆಸ್ಟ್ ಮತ್ತು ಮೈಲಿಗೆ ಎಂಬ 2 ನಾಟಕಗಳನ್ನು ಮೈಸೂರು ಆಕಾಶವಾಣಿ ನಿರ್ಮಿಸಿ ಪ್ರಸಾರ ಮಾಡಿದೆ. ದೂರದರ್ಶನ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ 2025 ಡಿಸೆಂಬರ್ 15ರಂದು ಇವರ ಸಂದರ್ಶನ ಪ್ರಸಾರವಾಗಿದ್ದು, ಅದು ಇವರ ವ್ಯಕ್ತಿತ್ವ ಮತ್ತು ಸಾಧನೆಗಳಿಗೆ ಮತ್ತೊಂದು ಗೌರವದ ಹೆಜ್ಜೆಯಾಗಿದೆ. ಇವರ ಸಾಹಿತ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯನ್ನು ಗುರುತಿಸಿ ರಾಯಭಾರಿ ಲೇಖಕ ಪ್ರಶಸ್ತಿ ಹಾಗೂ ಗಾಂಧಿ ಸದ್ಭಾವನಾ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇಂತಹ ಬಹುಮುಖ ಪ್ರತಿಭೆಯುಳ್ಳ ಶಿಕ್ಷಣ ಕ್ಷೇತ್ರದ ಸಾಧಕ, ಪ್ರೇರಣಾದಾಯಕ, ವಾಗ್ಮಿ ಹಾಗೂ ಸಾಹಿತ್ಯ ಸೇವಕರಾದ ಗೌರವಾನ್ವಿತ ಶ್ರೀ GL ತ್ರಿಪುರಾಂತಕ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಮುಖ್ಯ ಅತಿಥಿಗಳನ್ನು ಪರಿಚಯಿಸಿದ ಡಾಕ್ಟರ್ ರಮ್ಯಾ ಮೇಡಮ್ ರವರಿಗೆ ಧನ್ಯವಾದಗಳು. ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟವರು, ಅಸ್ಪೃಶ್ಯತೆಗೆ ತಿಲಾಂಜಲಿಯನ್ನಿಟ್ಟು ತನ್ನ ಅರಿವಿನಿಂದ ತಾನ್ಯಾರೆಂದು ತಿಳಿದು ತಾನೇ ದೇಹ ನೋಡ ಎಂದ ಬಸವಣ್ಣ ದೇಹವನ್ನೇ ದೇಗುಲವನ್ನಾಗಿಸಿದ. ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎಂಬ ಲಿಂಗ ಸಮಾನತೆಯನ್ನು ದಾರೆ ಎರೆದ. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದೆಡೆಗೆ ಸಾಗಿ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವ ನೀಡಿ ಭಾರತ ಪ್ರಜಾಪ್ರಭುತ್ವದ ತಾಯಿ ಬೇರು ಎಂದು ಹೆಗ್ಗಳಿಗೆ ಕಾರಣಕರ್ತರಾಗಿದ್ದಾರೆ. ಇಂತಹ ಬಸವಣ್ಣನವರ ಘನ ವಿಚಾರಧಾರೆಗಳನ್ನು ಜಗತ್ತಿನಲ್ಲಿ ಪಸರಿಸಿದ ಬಸವಣ್ಣನವರ ವ್ಯಕ್ತಿತ್ವದ ವಿಚಾರವನ್ನು ಕುರಿತು ನಮ್ಮ ವೇದಿಕೆಯಲ್ಲಿ ಹಂಚಿಕೊಳ್ಳಲಿದ್ದಾರೆ ಶ್ರೀ ತ್ರಿಪುರಾಂತಕ ಸರ್, ಸಹಾಯಕ ಆಡಳಿತಾಧಿಕಾರಿ, JSS ಶಿಕ್ಷಣ ಸಂಸ್ಥೆಗಳು, ಸುತ್ತೂರು. ಓಂ ಶ್ರೀ ಗುರುಭ್ಯೋ ನಮಃ. ನಾನು ಯಾವುದೇ ಸಮಾರಂಭಕ್ಕೆ ಹೋದ್ರೂ ಇಬ್ಬರು ಮಹನೀಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಪರಿಪಾಠವನ್ನು ಇಟ್ಕೊಂಡಿದ್ದೇನೆ. ನಾವು ಯಾವಾಗಲಾದರೂ ಒಮ್ಮೆ ವೈದ್ಯರನ್ನು ಭೇಟಿ ಮಾಡ್ತೀವಿ, ಇನ್ಯಾವಾಗಲಾದರೂ ಒಮ್ಮೆ ವಕೀಲರನ್ನು ಭೇಟಿ ಮಾಡ್ತೀವಿ, ಏನಾದರೂ ಸಮಸ್ಯೆಗಳಾದರೆ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡ್ತೀವಿ. ಆದರೆ ದಿನದ 3 ಹೊತ್ತು ಒಬ್ಬ ಮಹಾತ್ಮನನ್ನು ನಾವು ಭೇಟಿ ಮಾಡಲೇಬೇಕು. ಅವನಿಲ್ಲದೆ ನಾವಿಲ್ಲ. ಯಾರು ಅಂತ ಹೇಳ್ಬೋದಾ? ನಮ್ಮೆಲ್ಲರಿಗೂ ಅನ್ನವನ್ನು ನೀಡ್ತಾ ಇರುವಂತಹ ಅನ್ನದಾತ ರೈತ. ಆ ರೈತ ಇಲ್ಲ ಅಂದರೆ ನಾವು ನೀವು ಕೂತ್ಕೊಂಡು ಇಲ್ಲಿ ಭಾಷಣ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಆ ರೈತನ ಕುಟುಂಬದ ಸೌಖ್ಯ ಚೆನ್ನಾಗಾಗಲಿ ಅಂತ ಹೇಳಿ ನೀವೆಲ್ಲರೂ ಕೃತಜ್ಞತಾಪೂರ್ವಕವಾಗಿ ಚಪ್ಪಾಳೆಯಿಂದ ಅವರಿಗೆ ಹಾರೈಸಬೇಕು. ಹಾಗೆ ನಾವು ಇಸ್ರೇಲ್ನಲ್ಲಿದ್ದರೋ ಅಥವಾ ಇನ್ಯಾವುದೋ ಇರಾನ್ನಲ್ಲಿದ್ದರೆ, ಇನ್ಯಾವುದೋ ಗಾಜಾದಲ್ಲಿದ್ದರೆ ಇಷ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಬಸವೇಶ್ವರರ ಜಯಂತಿ ಮಹೋತ್ಸವವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಾವು ಇಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀವಿ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಂದರೆ ಅಲ್ಲಿ ಯಾರೋ ನಿದ್ರೆಗೆಟ್ಟು ದೇಶವನ್ನು ಕಾಯ್ತಾ ಇರ್ತಾರೆ. ಯಾರವರು? ಸೈನಿಕರು. ಆ ಸೈನಿಕರ ಕಾರಣಕ್ಕೆ, ಅವರ ಸೇವೆ ತ್ಯಾಗದ ಕಾರಣಕ್ಕೆ ನಾವೆಲ್ಲ ನೆಮ್ಮದಿಯಾಗಿ ಭಾರತ ದೇಶದಲ್ಲಿ ಜೀವನವನ್ನು ಕಳೀತಾ ಇದ್ದೀವಿ. ಆ ಎಲ್ಲ ಯೋಧರ ಕುಟುಂಬ, ಆ ಯೋಧರ ಬದುಕು ಹಸನಾಗಲಿ ಅಂತ ನಾವು ಚಪ್ಪಾಳೆಯೊಂದಿಗೆ ಅವರಿಗೆ ಹಾರೈಸೋಣ. ಬಂಧುಗಳೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996 ಜೂನ್ 1ರಂದು ಪ್ರಾರಂಭ ಆಯಿತು. ಇನ್ನೇನು 9 ದಿನಗಳು ಬಂದರೆ 3 ದಶಕಗಳ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ. ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ ಮೈಸೂರಿನಲ್ಲಿ ಇವತ್ತು ಭಕ್ತಿ ಭಂಡಾರಿ ಬಸವೇಶ್ವರರ ಜಯಂತಿ ಮಹೋತ್ಸವವನ್ನು ಈ ಥರದ ಅನುಭವ ಮಂಟಪದಲ್ಲಿ ಲಿಂಗಭೇದವಿಲ್ಲದೆ ಮತ್ತು ತಾರತಮ್ಯ, ಯಾವುದೇ ಒಂದು ಪೋಸ್ಟ್ ನಾನು ಮೇಲೆ ಕೆಳಗೆ ಅನ್ನೋ ಒಂದು ಪೋಸ್ಟ್ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದು ಸಭಾಂಗಣದಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದು ಬಸವೇಶ್ವರರಿಗೆ ನಾವು ನೀಡ್ತಾ ಇರುವಂತಹ ಗೌರವ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. 12ನೇ ಶತಮಾನದಲ್ಲಿ ಬಸವೇಶ್ವರರು ಮಾಡಿದಂತಹ ಕ್ರಾಂತಿ, ಅವರ ಜೀವನ ಸಾಧನೆ 21ನೇ ಶತಮಾನವಾದರೂ ಇನ್ನೂ ಮಾಸಿಲ್ಲ. 21ನೇ ಶತಮಾನದಲ್ಲಿ ನಮ್ಮ ನಾಲಿಗೆಯ ಮೇಲೆ ಬಸವೇಶ್ವರರ ಹೆಸರು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಬಸವೇಶ್ವರರ ನಾಲಿಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನುಡಿದಂತೆ ನಡೆದ ಮಹಾತ್ಮರಲ್ಲಿ ಬಸವೇಶ್ವರರು ಒಬ್ಬರು.
ಅವರು ಒಬ್ಬ ಮಂತ್ರಿಯಾಗಿ, ಒಬ್ಬ ವಚನಕಾರರಾಗಿ ಅನುಭವ ಮಂಟಪ ಮಾಡಿದವರಾಗಿದ್ದರೆ ನಿಮ್ಮ ಬಾಯಲ್ಲಿ ಅವ್ರ ಹೆಸರು ಬರ್ತಾ ಇರಲಿಲ್ಲ. ಆ ಪುಣ್ಯಾತ್ಮ, ಆ ಮಹಾತ್ಮ ನುಡಿದಂತೆ ನಡೀತಾರೆ, ನಡೆದಂತೆ ನುಡಿತಾರೆ, ನಡೆದಂತೆ ನುಡಿತಾರೆ. ಆ ಕಾರಣಕ್ಕೆ ನಮ್ಮ ಬಾಯಲ್ಲಿ ಇನ್ನೂ ಅವ್ರ ಹೆಸರು ಬರ್ತಾ ಇದೆ. ಬಸವೇಶ್ವರರು ಕರ್ನಾಟಕ ರಾಜ್ಯದಲ್ಲಿ ಜನ್ಮವೆತ್ತಿದ್ರಲ್ಲ, ಆ ಪುಣ್ಯ ಭೂಮಿಯಲ್ಲಿ ನಾವಿದ್ದೀವಲ್ಲ ಅನ್ನೋದೇ ನಮ್ಮೆಲ್ಲರ ಎಷ್ಟೋ ಜನ್ಮದ ಪುಣ್ಯ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಬಂಧುಗಳೇ, ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರಿಗೆ ನಾನು ಭಕ್ತಿ ನಮನಗಳನ್ನು ಸಲ್ಲಿಸಿ, ಈಗಾಗಲೇ ನಮ್ಮ ನಾಯ್ಡು ಸರ್ ಅವರಿಗೆ ಅಭಿನವ ಬಸವಣ್ಣ ಅಂತೇಳಿ ಅವ್ರನ್ನ ಕರೆದಿದ್ದಾರೆ. ಇವತ್ತಿನ ದಿನ ಅವ್ರು ಬಂದಿರೋದನ್ನು ನೋಡಿದ್ರೆ ಒಬ್ಬ ಶರಣರು ಇಲ್ಲಿ ಕೂತಿದ್ದಾರೆ, ಅನುಭವ ಮಂಟಪದಲ್ಲಿ ಹೇಗೆ ಅಲ್ಲಮ ಪ್ರಭುಗಳು ಕೂತಿದ್ದಾರೆ ಆ ರೀತಿ ಕೂತಿದ್ದಾರೆ ಅಂತ ಹೇಳಿ ನನಗಾದರೂ ಕೂಡ ಭಾಸವಾಗ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ ಎಂ ರಘುನಾಥಂ ನಾಯ್ಡು ಸರ್ರವರೇ, ಹಾಗೆ ಪ್ರೊಫೆಸರ್ ನವೀನ್ ಕುಮಾರ್ ಸರ್ರವರೇ, ಹಾಗೆ ಶ್ರೀ ಆನಂದ್ ಕುಮಾರ್ ಅವರು, ಪ್ರೊಫೆಸರ್ ಎನ್ ನಿರಂಜನ್ ರಾಜ್ ಸರ್ ಅವರು, ಡಾಕ್ಟರ್ ಚಂದ್ರೇಗೌಡ ಸರ್ ಅವರು, ಈ ಒಂದು ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ, ಸಹ ಪ್ರಾಧ್ಯಾಪಕ ಬಂಧುಗಳು, ಸಿಬ್ಬಂದಿ ಬೋಧಕೇತರ ವರ್ಗದವರು, ವಿದ್ಯಾರ್ಥಿ ಮಿತ್ರರು, ಮಾಧ್ಯಮದ ಮಿತ್ರರು ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ, ಬಸವೇಶ್ವರರು ಕರ್ನಾಟಕ ರಾಜ್ಯದಲ್ಲಿ ಜನ್ಮ ತಾಳಿದ ಕಾರಣಕ್ಕೆ ಈ ದಿನ ನಾವು ಅವರು ಮಾಡಿದಂತಹ ಅನೇಕ ಮೌಲ್ಯಗಳು, ಅವರು ಅನುಸರಿಸಿದಂತಹ ಆದರ್ಶಗಳು, ಸಿದ್ಧಾಂತಗಳು, ಅವುಗಳ ಕುರಿತು ಮಾತಾಡ್ತಾ ಇದ್ದೀವಿ. ಒಂದು ಬೇಸರದ ಸಂಗತಿ ಏನಂದರೆ, ನಾವು ಪ್ರತಿ ವರ್ಷ ಮಹಾತ್ಮರ ಜನ್ಮದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಮೂರ್ತಿ ಪೂಜೆ ಮಾಡ್ತೀವಿ, ಫೋಟೋ ಪೂಜೆ ಮಾಡ್ತೀವಿ, ಅವರ ಆದರ್ಶಗಳನ್ನು ಕೊಂಡಾಡ್ತೀವಿ, ಅವರ ಸಿದ್ಧಾಂತಗಳನ್ನು ಮೆರೆಸ್ತೀವಿ. ಆದರೆ ನಮ್ಮದೆಲ್ಲವೂ ಆಚರಣೆಗೆ ಸೀಮಿತವಾಗ್ತಾ ಇದೆ, ಅನುಸರಣೆಯಲ್ಲಿ ನಾವು ಸೋಲ್ತಾ ಇದ್ದೀವಿ. ಯಾವ ಮಹಾತ್ಮ ಮೂರ್ತಿ ಪೂಜೆಯನ್ನು ವಿರೋಧಿಸಿದ್ರೋ ಆ ಮಹಾತ್ಮನ ಮೂರ್ತಿ ಪೂಜೆಯನ್ನೇ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ತಮಗೆಲ್ಲ ಗೊತ್ತಿದೆ, ಅವರು ದೇವಸ್ಥಾನವನ್ನು ಸುತ್ತಾಕೋದನ್ನು ವಿರೋಧಿಸಿದ್ರು. ಇವತ್ತು ದೇವಸ್ಥಾನಗಳು ತುಂಬಿ ತುಳುಕ್ತಾ ಇದ್ದಾವೆ. ನೀವು ಯಾವ ದೇವಸ್ಥಾನಕ್ಕೂ ಹೋಗಬೇಡಿಯಪ್ಪ, ನಿಮ್ಮ ದೇಹವೇ ದೇಗುಲ ಅಂತ ಹೇಳಿದವರು ಅವರು. ಇವತ್ತು ನಮ್ಮ ದೇಹವನ್ನೇ ಮರೆತು ಇಲ್ಲ ಸಲ್ಲದ ದೇವರುಗಳನ್ನು ಹುಡುಕಿ ಹೋಗ್ತಾ ಇದ್ದೇವೆ. ಬಂಧುಗಳೇ, ಬಸವೇಶ್ವರರನ್ನು ಯಾಕೆ ನೆನಿಬೇಕು ಅಂದರೆ, ಮೂಢನಂಬಿಕೆ ಕುರಿತು ಮಾತನಾಡ್ತಿದ್ದ ಕಾಲದಲ್ಲಿ ವೈಚಾರಿಕತೆ ಕುರಿತು ಜಾಗೃತಿಯನ್ನು ಮೂಡಿಸಿದವರು ಬಸವೇಶ್ವರರು. ಜಾತಿ ಧರ್ಮದ ಕುರಿತು ಮಾತನಾಡ್ತಿದ್ದ ಕಾಲದಲ್ಲಿ ಮಾನವ ಧರ್ಮದ ಕುರಿತು ಮಾತಾಡಿದವರು ಬಸವೇಶ್ವರರು. ಈ ಸಮಾಜದ ಕಟ್ಟ ಕಡೆಯ ವೃತ್ತಿಯನ್ನು ಮಾಡುವ ವೇಶ್ಯ ವೃತ್ತಿನಲ್ಲಿದ್ದಂತಹ ಸೂಳೆ ಸಂಕವ್ವನಿಗೂ ಸಹ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟಂತಹ ಮಹಾತ್ಮ ಬಸವೇಶ್ವರರು. ತಮಗೆ ಗೊತ್ತಿರಲಿ, ಇವತ್ತು ನಾವು ಮಾತನಾಡಬೇಕಾದ್ರೆ ನಮ್ಮ ಪೋಸ್ಟು, ನಮ್ಮ ಡೆಸಿಗ್ನೇಷನ್ನು, ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀವಿ. ಬಸವೇಶ್ವರರು ಒಬ್ಬ ಮಂತ್ರಿಯಾಗಿ, ವಚನಕಾರರಾಗಿ, ಜನಗಳ ಕಣ್ಮಣಿಯಾಗಿ ಇದ್ದವರು. ಅವರು ಒಂದೇ ಮಾತಲ್ಲಿ ಎಲ್ಲವನ್ನು ಮುಗಿಸ್ತಾರೆ, ಎನಗಿಂತ ಕಿರಿಯನಿಲ್ಲ, ಶಿವಭಕ್ತರಿಗಿಂತ ಹಿರಿಯನಿಲ್ಲ ಅಂತ ಹೇಳಿ. ಇವತ್ತಿನ ದಿನ ನಾವು ಯಾರೂ ಸಹ ಎನಗಿಂತ ಹಿರಿಯನಿಲ್ಲ ಅಂತಲೇ ಮೆರೀತಾ ಇದ್ದೀವಿ. ತಾವೆಲ್ಲ ನೋಡ್ತಾ ಇದ್ದೀರಿ, ವಾಟ್ಸಪ್ ಸ್ಟೇಟಸಲ್ಲಿ ನಮ್ಮ ಸ್ಟೇಟಸ್ಗಳನ್ನು ಹೆಚ್ಚಿಸ್ಕೋತಾ ಇದ್ದೀವಿ, ಹೌದಲ್ಲ? ಏನೇನೇನೋ ಬರ್ಕೋತಾ ಇದ್ದೀವಿ, ಟ್ಯಾಗ್ ಲೈನ್ಗಳನ್ನು ಹಾಕೋತಾ ಇದ್ದೀವಿ. ನಾನು ದೊಡ್ಡವ, ನಾನು ಹಿರಿಯ, ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು, ನನಗೆ ಚೇರ್ ಕೆಳಗೆ ಹಾಕಿದ್ರು, ಮೇಲೆ ಹಾಕಿದ್ರು, ಪಕ್ಕದಲ್ಲಿ ಹಾಕಿದ್ರು, ನನ್ನ ಹೆಸರನ್ನ ಇನ್ವಿಟೇಷನಲ್ಲಿ ಕೆಳಗೆ ಹಾಕಿದ್ರು. ಅದು ಯಾವುದರ ಬಗ್ಗೆ ಯೋಚನೆ ಮಾಡಲಿಲ್ಲ ಬಸವೇಶ್ವರ. ಒಂದೇ ಮಾತು ಹೇಳಿದರು ಅವರು, ಎನಗಿಂತ ಹಿರಿಯನಿಲ್ಲ. ಬಂಧುಗಳೇ, ಇಷ್ಟೆಲ್ಲ ಮಾಡಿದಂತಹ ಬಸವೇಶ್ವರರು 12ನೇ ಶತಮಾನದಲ್ಲಿ ಸ್ತ್ರೀ ಸಮಾನತೆ ಬಗ್ಗೆ ಮಾತಾಡಿದಂತಹ, ಪ್ರತಿಪಾದಿಸಿದಂತಹ, ಅಷ್ಟೇ ಅಲ್ಲ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಟ್ಟಂತಹ ಬಸವೇಶ್ವರರ ನಾಡಿನಲ್ಲಿ 21ನೇ ಶತಮಾನದಲ್ಲಿ ಸ್ತ್ರೀ ಸಮಾನತೆಗೋಸ್ಕರ ಹೆಣಗಾಡ್ತಾ ಇದ್ದೇವೆ. ಇವತ್ತಿಗೂ ಪುರುಷ ಪ್ರಧಾನ ಸಮಾಜ ಜಾಗೃತವಾಗಿದೆ. ಇವತ್ತಿಗೂ ಸ್ತ್ರೀಯರಿಗೆ ನ್ಯಾಯ ದೊರಕ್ತಾ ಇಲ್ಲ. ರಕ್ಷಕರಾದವರೇ ಸ್ತ್ರೀ ಭಕ್ಷಕರಾಗಿ ಇವತ್ತು ಟಿ ವಿನಲ್ಲಿ ನೀವು ನ್ಯೂಸ್ಗಳನ್ನು ನೋಡ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಆಗಿದೆ ಅಂದರೆ, ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಮನೆಗಳಲ್ಲಿ ಸ್ತ್ರೀ ಸಮಾನತೆ ಬಗ್ಗೆ ಭಾಷಣ ಮಾಡ್ತಾರೆ, ವೇದಿಕೆಗಳಲ್ಲಿ, ಮನೆಗಳಲ್ಲಿ ಸ್ತ್ರೀ ಶೋಷಣೆ ನಡೀತಾನೇ ಇದೆ.
ಎಂತಹ ಶೋಷಣೆ ನಡೀತಾ ಇದೆ ಅಂದರೆ ಸಾಫ್ಟ್ ಶೋಷಣೆಗಳು ನಡೀತಾ ಇದೆ. ಈ ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಆಗೋದಿಲ್ಲ, ಈ ಕಡೆ ಒಟ್ಟಿಗೆ ಬದುಕೋದಕ್ಕೂ ಆಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿದೆ. ತಮಗೆ ಗೊತ್ತಿರಲಿ ಬಂಧುಗಳೇ, ಬೆಂಗಳೂರಿನಲ್ಲಿ ಒಂದು ವರ್ಷಕ್ಕೆ ಎಷ್ಟು ಸಾವಿರ ಮದುವೆಗಳು ನಡೆಯುತ್ತೋ ಗೊತ್ತಿಲ್ಲ. ಒಂದು ದಿನಕ್ಕೆ ಡೈವರ್ಸ್ಗಳಿಗೆ ಬರ್ತಾ ಇರೋದು 230ಕ್ಕೂ ಹೆಚ್ಚು. ಡೈವರ್ಸ್ ಕೋರಿ ಅರ್ಜಿ ಬರ್ತಾ ಇರೋದು 230ಕ್ಕೂ ಹೆಚ್ಚು. ಇದು ನಮ್ಮ ಸಮಾಜದ ಆರೋಗ್ಯವನ್ನು ಸೂಚಿಸುತ್ತೆ. ತಾವೆಲ್ಲ ತಿಳ್ಕೋಬೇಕು, ಇದು ನಮ್ಮ ಸಮಾಜದ ಆರೋಗ್ಯವನ್ನು ಸೂಚಿಸುತ್ತೆ. ನಾವೆಲ್ಲ ಹೇಳ್ತೀವಿ, ಎಲ್ಲ ಮಹಾತ್ಮರ ಬಗ್ಗೆ ಮಾತಾಡ್ತೀವಿ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀವಿ, ಗಾಂಧಿ ಬಗ್ಗೆ ಮಾತಾಡ್ತೀವಿ, ಬಸವೇಶ್ವರರ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮ ದೇಶದ ಸಾಮಾಜಿಕ ಪರಿಸ್ಥಿತಿ ಎಲ್ಲಿದೆ ಯೋಚನೆ ಮಾಡಿ ನೀವು. ಎಂತಹ ನೋವಿನ ಸಂಗತಿ, ಎಂತಹ ಬೇಸರದ ಸಂಗತಿ ಅಂದರೆ, ಇವತ್ತಿನ ದಿನ ಸರ್ಕಾರ ನಡಿಬೇಕಾಗಿದ್ದರೆ ಅಬಕಾರಿ ಇಲಾಖೆಯಿಂದ ಅಂತ ಹೇಳಿ ಹೇಳ್ಕೊಳ್ಳುವಂತಹ ಹೆಮ್ಮೆಯಿಂದ ಹೇಳ್ಕೊತಾರೆ. ಅದು ನಾಚಿಕೆಗೇಡಿನ ಸಂಗತಿ. ತಾವೆಲ್ಲ ತಿಳ್ಕೋಬೇಕು. ಅಬಕಾರಿ ಇಲಾಖೆ ಸರ್ಕಾರವನ್ನು ನಡೆಸ್ತಾ ಇದೆ ಅಂದರೆ ನಮ್ಮ ಸಮಾಜದ ಆರೋಗ್ಯ ಎಲ್ಲಿಗೆ ಮುಟ್ಟಿದೆ ಅನ್ನೋದನ್ನು ತಾವೆಲ್ಲ ತಿಳ್ಕೋಬೇಕು. ಬಂಧುಗಳೇ, ಬಸವೇಶ್ವರರು ಮಾಡಿದಂತಹ ಕ್ರಾಂತಿ ಸಣ್ಣ ಪುಟ್ಟ ಕ್ರಾಂತಿ ಅಲ್ಲ. ಅವರು 1500 ವಚನಗಳನ್ನು ಬರೀತಾರೆ. 1500 ವಚನಗಳು. ನಾವು ಇವತ್ತಿನ ದಿನ ಫಾಗು ಹಳಕಟ್ಟಿಯವರನ್ನು ನೆನೆಸ್ಕೋಬೇಕು. ಫಾಗು ಹಳಕಟ್ಟಿರವರು ಪ್ರಯತ್ನ ಮಾಡಿದ ಕಾರಣಕ್ಕೆ ಎಲ್ಲ ವಚನಗಳನ್ನು ಓದುವಂತೆ ಆಗಿದೆ. ಇವತ್ತು ಅಕ್ಕ ಮಹಾದೇವಿ ಬರೆದಂತಹ 450 ವಚನಗಳಿರಬಹುದು, ಹಲವಾರು ಶರಣರು, ಅಂಬಿಗರ ಚೌಡಯ್ಯ ಇರ್ಬೋದು, ಬೇಕಾದಷ್ಟು ಜನ, ಮಡಿವಾಳ ಮಾಚೆ ಇರ್ಬೋದು, ಎಲ್ಲರ ವಚನಗಳು ನಮ್ಮ ಕೈಗೆ ಸಿಗ್ತಾ ಇದೆ ಅನ್ನೋದಕ್ಕೆ ನಾವು ಒಬ್ಬ ಮಹಾತ್ಮನಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಬೇಕು. ಅವರೇ ಫಾಗು ಹಳಕಟ್ಟಿರೋರು. ಇಲ್ಲಿ ಬಸವೇಶ್ವರರ 1500 ವಚನಗಳಿದೆಯಲ್ಲ, ಈ ಎಲ್ಲ ವಚನಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡೋದು ಬೇಡ. ಅವರ 3 ವಚನಗಳನ್ನು ನೀವು ಪಾಲಿಸ್ಬಿಟ್ರೆ ಸಾಕು. ಅದು ಒಂದು ಧರ್ಮ ಗ್ರಂಥಕ್ಕಿಂತ ಜಾಸ್ತಿ ಇದೆ. ಅದರಲ್ಲೂ ಬಹುಮುಖ್ಯವಾಗಿ ತುಂಬ ಜನಪ್ರಿಯವಾಗಿರುವಂತಹ ಒಂದು ವಚನ ಇದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇನ್ನೇನು ನೆಕ್ಸ್ಟು? ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೊಂದು ವಚನ ಸಾಕು, ಒಂದು ಧರ್ಮಗ್ರಂಥಕ್ಕೆ ಸಮ. ಬಸವೇಶ್ವರರು ಬರೆದಿರುವಂಥದ್ದು. ಇನ್ನೊಂದು ವಚನ ಇದೆ. ಆ ವಚನ ಏನಾದರೂ ಪರಿಪಾಲಿಸ್ಬಿಟ್ರೆ ಯಾವ ಕೋರ್ಟ್ಗಳು ಇರೋದಿಲ್ಲ, ಯಾವ ಪೊಲೀಸ್ ಸ್ಟೇಷನ್ಗಳು ಇರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾವುದೌದು? ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರ ದೈವವನೊಲ್ಲೆನೆಂಬ. ಇವತ್ತಿನ ದಿನ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಮಾಧ್ಯಮದಲ್ಲಿ, ಟಿ ವಿನಲ್ಲಿ, ನ್ಯೂಸ್ ಪೇಪರಲ್ಲಿ ಎಲ್ಲವೂ ಆಗ್ತಾ ಇರೋ ಅಧ್ವಾನಗಳನ್ನು, ವರದಿಗಳು ನೋಡ್ತಾ ಇದ್ದೀರಿ. ಎಲ್ಲವೂ ಸಹ ತಾವೆಲ್ಲ ನೋಡ್ತೀರಿ. ಮದುವೆಯಾಗಿ 15 ವರ್ಷ ಆಗಿದೆ, ಪ್ರಿಯತಮನ ಜೊತೆ ಸೇರಿ ಪತಿಯ ಹತ್ಯೆ, ಹೌದಾ? ಪ್ರಿಯತಮೆಯ ಜೊತೆ ಸೇರಿ ಪತ್ನಿಯ ಹತ್ಯೆ, ಇದನ್ನೇ ನೋಡ್ತಾ ಇದ್ದೀರಿ. ನಮ್ಮ ಆರೋಗ್ಯಕರ ಸಮಾಜ? ಬಹಳ ನೋವಿನ ಸಂಗತಿ. ತುಂಬ ವಿದ್ಯಾವಂತರಿರ್ತಾರೆ, ಬುದ್ಧಿವಂತರಿರ್ತಾರೆ, ವೈದ್ಯರಿರ್ತಾರೆ. ಇನ್ನೂ ನೋವಿನ ಸಂಗತಿ ಎಲ್ಲಿದೆ ಅಂದರೆ, ನ್ಯಾಯ ಕೊಡಬೇಕಾದ ನ್ಯಾಯಮೂರ್ತಿಗಳೇ ನ್ಯಾಯ ತಪ್ತಾ ಇದ್ದಾರೆ. ನಾನು ಓದಿದ್ದೇನೆ ಪತ್ರಿಕೆಗಳಲ್ಲಿ, ನ್ಯಾಯಮೂರ್ತಿ ಪತ್ನಿ ಪೀಡಕರಾಗಿದ್ದಾರೆ, ವರದಕ್ಷಿಣೆ ಪೀಡಕರಾಗಿದ್ದಾರೆ. ನಾವು ಯೋಚನೆ ಮಾಡಬೇಕು. ಬಸವೇಶ್ವರರು, ಅವರ ಸಿದ್ಧಾಂತ, ಅವರ ಆದರ್ಶ ಎಲ್ಲಿ ಹೋಯಿತು? ನಾವು ಎಲ್ಲಿ ಸೋಲ್ತಾ ಇದ್ದೀವಿ? ಅನುಸರಣೆಯಲ್ಲಿ ಸೋಲ್ತಾ ಇದ್ದೀವಿ. ಹೇಳ್ತಾರೆ, ಏನು ಈ ಥರ ಮಹಾತ್ಮರಿದ್ದಾರೆ, ಚಿಂತಕರಿದ್ದಾರೆ, ಅವ್ರ ಬಗ್ಗೆ ಹೇಳಿದರು, ಬಹಳ ಚೆನ್ನಾಗಿ ಹೇಳಿದರು. ದಾರ್ಶನಿಕರು, ಚಿಂತಕರು, ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸರ್ಕಾರವೇ ಘೋಷಣೆ ಮಾಡುತ್ತೆ. ಆದರೆ ಅವರ ಆದರ್ಶಗಳು ಎಲ್ಲಿ ಹೋಗಿದ್ದಾವೆ? ನಾವೆಲ್ಲ ಅವರನ್ನು ಎಲ್ಲಿ ಮೆರೆಸ್ತಾ ಇದ್ದೀವಿ? ಬಸವೇಶ್ವರರು ಸ್ಟ್ಯಾಂಪ್ನಲ್ಲಿದ್ದಾರೆ, ಬಸವೇಶ್ವರರು ಕಾಯಿನ್ನಲ್ಲಿದ್ದಾರೆ, ಬಸವೇಶ್ವರರು ಸಂಸ್ಥೆಗಳ ಹೆಸರಿನಲ್ಲಿದ್ದಾರೆ, ಬಸವೇಶ್ವರರು ಮೂರ್ತಿಯಲ್ಲಿದ್ದಾರೆ. ಬಸವೇಶ್ವರರು ನಾಣ್ಯ, ಸ್ಟ್ಯಾಂಪು, ಮೂರ್ತಿ ಆದರೆ ಸಾಲೋದಿಲ್ಲ. ಬಸವೇಶ್ವರರು ನಮ್ಮ ಸಾಕ್ಷಿ ಪ್ರಜ್ಞೆ ಆಗಬೇಕು. ನಾವು ತಪ್ಪನ್ನು ಎಸೆದಾಗ ಬಸವಣ್ಣ ಒಳಗಡೆ ಇರುವ ಬಸವಣ್ಣ ಎಚ್ಚರಿಸ್ತಾ ಇರಬೇಕು. ನೀ ತಪ್ಪು ಮಾಡ್ತಾ ಇದೆಯಾ ಮಗ, ನೀ ತಪ್ಪು ಮಾಡ್ತಾ ಇದೆಯಾ ಮಗ. ಬಸವಣ್ಣನವರನ್ನು ನಾವು ವೇದಿಕೆ ಮೇಲೆ ಮೂರ್ತಿ ಮಾಡಿ ಕೂರಿಸೋದಲ್ಲ, ನಮ್ಮ ಆತ್ಮದಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಕೂರಿಸ್ಬೇಕು. ಆವಾಗ ಮಾತ್ರ ಬಸವೇಶ್ವರರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಬಂಧುಗಳೇ, ವರ್ಷದಿಂದ ವರ್ಷಕ್ಕೆ
ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ. ನಾನು ಸಾಕಷ್ಟು ಗ್ರಾಮಗಳಲ್ಲಿ ಗಮನಿಸ್ತಾ ಇದ್ದೇನೆ, ತಾಲೂಕು ಕೇಂದ್ರಗಳಲ್ಲಿ ಗಮನಿಸ್ತಾ ಇದ್ದೇನೆ, ಬಸವೇಶ್ವರರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? DJ ಹಾಕ್ಕೊಂಡು ಅರ್ಥವಿಲ್ಲದ ಹಾಡುಗಳಿಗೆ ನೃತ್ಯ ಮಾಡ್ತಾ ಇದ್ದಾರೆ. ಬಸವೇಶ್ವರರ ಆಶಯ ಅದಾಗಿತ್ತಾ? ಬಸವೇಶ್ವರರು ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡಿದ್ದು. ಇವತ್ತು ಮಹಾತ್ಮರ ಆಚರಣೆಗಳು ಸ್ಪರ್ಧಾತ್ಮಕವಾಗಿ ನಡೀತಾ ಇದೆ. ಅವ್ರು ಯಾರು ಸ್ಪರ್ಧೆ ಮಾಡಿದ್ದಿಲ್ಲ, ನಾವು ಸ್ಪರ್ಧೆಗೆ ಒಡ್ಡಿದ್ದು. ಬಸವೇಶ್ವರರು ಈ ಜಾತಿ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಎಲ್ಲ ಜಾತಿಯನ್ನು ಒಟ್ಟಿಗೆ ತರುವಂತಹ ಒಂದು ಧರ್ಮವನ್ನು, ಒಂದು ಜಾತಿಯನ್ನು ಪ್ರತಿಪಾದಿಸ್ತಾರೆ. ಆದರೆ ಏನು ಮಾಡ್ತಾ ಇದ್ದೀವಿ ನಾವು ಇವತ್ತು? ಅಲ್ಲಿರುವಂತಹ ಶರಣರನ್ನೇ ನಾವು ವಿಭಜಿಸ್ತಾ ಇದ್ದೀವಿ. ಬಸವಣ್ಣನವರು ಅನುಭವ ಮಂಟಪದಲ್ಲಿ ಎಲ್ಲರನ್ನು ಒಂದು ಸೂರಿನಲ್ಲಿ ತಂದರು. ನಾವು ಅವರನ್ನೆಲ್ಲ ನಮ್ಮ ಪಕ್ಷಕ್ಕೆ ಸೇರಿಸ್ಕೋತಾ ಇದ್ದೀವಿ. ಇವತ್ತೆಲ್ಲ ಆಚರಣೆಗಳು ನಡೀತಾ ಇದೆ ನೋಡಿ, ಎಲ್ಲ ಒಂದೊಂದು ಜಾತಿಯ ಸಂಕೇತವಾಗಿ ಆ ನಾಯಕರುಗಳು ಇವತ್ತು ಬಿಂಬಿತರಾಗ್ತಾ ಇದ್ದಾರೆ. ಬಸವಣ್ಣನವರ ಆಶಯ ಅದಾಗಿರಲಿಲ್ಲ. ಎಲ್ಲರೂ ಒಂದೇ ಅಂತ ಹೇಳುವಂಥದ್ದು ತಾವೆಲ್ಲ ಗಮನಿಸಬೇಕು. ಇವತ್ತು ನಾವು ಇಲ್ಲಿ ಕೂತಿದ್ದೀವಿ, ಎಲ್ಲರೂ ಸಮಾನವಾಗಿ ಕೂತಿದ್ದೀವಿ ಅಂದರೆ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಈ ಸಂವಿಧಾನವನ್ನು 12ನೇ ಶತಮಾನದಲ್ಲಿ ಬಸವೇಶ್ವರರು ಪ್ರತಿಪಾದಿಸಿದ್ರು. ಎಲ್ಲ ಜಾತಿಯವರಿಗೂ ಬನ್ನಿ, ಎಲ್ಲರೂ ಒಂದೇ ಬನ್ನಿ ಅಂತ ಹೇಳಿದವರು. ಅಷ್ಟೇ ಅಲ್ಲ, ಎಲ್ಲ ವೃತ್ತಿಯೂ ಒಂದೇ ಅಂತ ಹೇಳಿದವರು. ಲೇಬರ್ ಡಿಗ್ನಿಟಿಯ ಬಗ್ಗೆ ಹೇಳಿದವರು. ನಾವು ಮಾಡುವ ಕೆಲಸವನ್ನು ಹೆಮ್ಮೆಯಿಂದ ಮಾಡಬೇಕು, ಗೌರವದಿಂದ ಮಾಡಬೇಕು, ಯಾವ ಕೆಲಸವೂ ಚಿಕ್ಕದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಿಂದೆ ಎಲ್ಲ ಪೂಜೆ ಮಾಡೋದನ್ನೇ ಒಂದು ಕಾಯಕ ಮಾಡ್ಕೊಂಡಿದ್ರು. ಆ ಕಾರಣಕ್ಕೆ ಹೇಳ್ತಾರೆ, ಕಾಯಕವೇ ಕೈಲಾಸ, ಪೂಜೆ ಮಾಡೋದು ಕಾಯಕ ಅಲ್ಲ. ಸುಮಾರು ಜನ ಇವತ್ತಿಗೂ ಪೂಜೆ ಮಾಡೋದನ್ನೇ ಕಾಯಕ ಮಾಡ್ಕೊಂಡಿದ್ದಾರೆ. ಕಾಯಕ ಮಾಡಿದ್ರೆ ಅದೇ ಕೈಲಾಸ, ಅದೇ ಪೂಜೆ, ದೊಡ್ಡ ಪೂಜೆ ಅಂತ ಹೇಳಿ. ಅಂದರೆ ಒಂದು ಕಾಯಕ ಪರಂಪರೆಯನ್ನು, ಕಾಯಕ ಧರ್ಮವನ್ನು ಇಡೀ ಸಮಾಜಕ್ಕೆ ಸಾರಿದವರು ಬಸವೇಶ್ವರರು. ಅಷ್ಟೇ ಅಲ್ಲ, ದಾಸೋಹ ಪರಂಪರೆಯನ್ನು, ಅತಿಥಿ ಸತ್ಕಾರವನ್ನು ತಿಳಿಸಿಕೊಟ್ಟವರು ಬಸವೇಶ್ವರರು. ಇವತ್ತಿಗೂ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಅತಿಥಿ ಸತ್ಕಾರದಲ್ಲೂ ತಾರತಮ್ಯ ಮಾಡ್ತಾ ಇದ್ದೀವಿ. ಬಸವೇಶ್ವರರು ತುಂಬ ಚೆನ್ನಾಗಿ ಅದನ್ನು ಬಣ್ಣಿಸಿದ್ದಾರೆ. ಅವತ್ತೇ ಹೆಂಗೆ ತಾರತಮ್ಯ ಮಾಡ್ತಿದ್ದೀವಿ ನಾವು? ಆ ಬಂದಂತಹ ಅತಿಥಿ ಇನೋವಾ ಕಾರಲ್ಲಿ ಬಂದರೆ ಒಂದು ಟ್ರೀಟ್ಮೆಂಟು, ಡಿಸೈರ್ ಕಾರಲ್ಲಿ ಬಂದರೆ ಒಂದು ಟ್ರೀಟ್ಮೆಂಟು, ಎಲೆಕ್ಟ್ರಿಕ್ ಕಾರಲ್ಲಿ ಬಂದರೆ ಒಂದು ಟ್ರೀಟ್ಮೆಂಟು, ಬೈಕಲ್ಲಿ ಬಂದರೆ ಒಂದು ಟ್ರೀಟ್ಮೆಂಟು. ಆ ಸಿಟಿ ಬಸ್ಸಲ್ಲಿ ಬಂದವ್ರ ಕತೆ ದೇವರಿಗೆ ಪ್ರೀತಿ, ಹೌದಲ್ಲ? ನೋಡಿ, ಫಾರ್ಚುನರ್ ಕಾರಲ್ಲಿ ಬರ್ತಾನೆ ಅವನು, 40 ಲಕ್ಷ ರೂಪಾಯಿನ ಕಾಲಲ್ಲಿ. ಅವನು ಬರೋ ಮುನ್ನ ನಮ್ಮ ಅತಿಥಿಗಳು ಮನೆಯಲ್ಲಿ ಆತಿಥ್ಯ ಕೊಡೋವಂಥವ್ರು ಜಾಮೂನ್ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಬರ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ಜಾಮೂನ್ ಮಾಡಿ ಇಟ್ಟಿದ್ದೀವಿ ಅಂತ. ಎಂಥ ದುರದೃಷ್ಟ ಅಂದರೆ, ಆ ಬರೋ ವ್ಯಕ್ತಿಗೆ ಜಾಮೂನ್ ತಿರೋ ಪರಿಸ್ಥಿತಿನೇ ಇರೋದಿಲ್ಲ. ಡಯಾಬಿಟಿಕ್ ಅವನು ತಿನ್ನೋದಿಲ್ಲ. ಆ ಸಿಟಿ ಬಸ್ಸಲ್ಲಿ ಬರ್ತಾನಲ್ಲ ಪುಣ್ಯಾತ್ಮ, ಅವನಿಗೆ ರಾಗಿ ಮುದ್ದೆ ಹಾಕಿದ್ರು ಸಾಕು, ತಿನ್ಕೊಂಡು ಹೋಗ್ತಾನೆ. ಅವನಿಗೆ ಒಂದು ಟೀನೂ ಇಟ್ಕೊಡೋದಿಲ್ಲ ನಮ್ಮ ಜನ. ಅದಕ್ಕೆ ಬಸವೇಶ್ವರರು ಬಹಳ ಚೆನ್ನಾಗಿ ಹೇಳ್ತಾರೆ, ಏನ ಬಂದೀರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಹುದೆ, ಕುಳ್ಳಿರೆಂದರೆ ನೆಲಕುಳಿ ಹೋಹುದೆ, ಒಡನೆ ನುಡಿದರೆ ಸಿರಿ ಹೊಟ್ಟೆ ಹೋಹುದೆ. ಬಡವ್ರು ಬಂದರೆ ಮಾತಾಡ್ಸಲ್ಲ ಜನ, ಶ್ರೀಮಂತರನ್ನ ಇವ್ರು ಮಾತಾಡ್ತಾರೆ, ಶ್ರೀಮಂತರು ಅವ್ರನ್ನ ಮಾತಾಡ್ಸಲ್ಲ. ಇವತ್ತಿನ ದಿನ ಪರಿಸ್ಥಿತಿ ಹಂಗಾಗಿದೆ. ಬಂಧುಗಳೇ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಬಂಧುಗಳೇ, ಎಲ್ಲರೂ ಸಮಾನರೇ, ಯಾರು ಬೇರೆ ಅಲ್ಲ, ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ಇಷ್ಟೆಲ್ಲ ಬಸವೇಶ್ವರರು ಅನೇಕ ಸಿದ್ಧಾಂತಗಳನ್ನು ಪ್ರತಿಪಾದಿಸ್ತಾರೆ. ಡಾಂಬಿಕ ಭಕ್ತಿಯನ್ನು ಅವರು ವಿರೋಧಿಸ್ತಾರೆ, ಅದನ್ನು ತುಂಬ ಚೆನ್ನಾಗಿ ಟೀಕೆ ಮಾಡ್ತಾರೆ ಅವರು. ಬಸವೇಶ್ವರರು ಏನಾದರೂ ಮನಸ್ಸು ಮಾಡಿದ್ದಿದ್ರೆ ರಾಜನೇ ಆಗ್ಬೋದಿತ್ತು ಅವ್ರಿಗಿದ್ದಂತಹ ಜನಬೆಂಬಲಕ್ಕೆ. ಹಿ ನೆವರ್ ಬಿಕೇಮ್ ದ ಕಿಂಗ್, ಹಿ ಬಿಕೇಮ್ ದ ಕಿಂಗ್ ಮೇಕರ್. ಅವ್ರು ರಾಜ ಆಗೋದು ಬೇಕಿರಲಿಲ್ಲ ಅವರಿಗೆ. ಇಡೀ ಸಮಾಜವೇ ರಾಜರಂತೆ ಬದುಕೋದು ಬೇಕಿತ್ತು. ಆ ಒಂದು ಆಶಯವನ್ನು ಹೊಂದಿದ್ದಂಥವರು ಬಸವಣ್ಣನವರು. ಬಂಧುಗಳೇ, ಇವತ್ತೆಲ್ಲ ನಾವು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾಯ್ಡು ಸರ್ ಹೇಳಿದರು, ದಯೆ ಬಗ್ಗೆ ಚೆನ್ನಾಗಿ ಹೇಳಿದರು. ದಯೆ ಧರ್ಮದ ಮೂಲವಯ್ಯ ಅನ್ನೋ ಒಂದು ಧರ್ಮವನ್ನು ಬೋಧಿಸಿದವರು ಬಸವೇಶ್ವರರು. ಇವತ್ತು ನಾವೆಲ್ಲ ಸಮಾಜದಲ್ಲಿ ಇಂಪ್ರೆಸ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಎಲ್ಲರನ್ನೂ ಎಲ್ಲ ಸಂದರ್ಭದಲ್ಲೂ
ಇಂಪ್ರೆಸ್ ಮಾಡುವಂಥದ್ದು. ತಿಳ್ಕೊಳ್ಳಿ, ನಾವು ನಾವಾಗಿರಬೇಕೇ ಹೊರತು ಯಾರನ್ನು ಇಂಪ್ರೆಸ್ ಮಾಡೋ ಅಗತ್ಯ ಇಲ್ಲ. ಇಂಪ್ರೆಸ್ ಮಾಡೋದಕ್ಕೆ ನಾವು ನಾಟಕ ಮಾಡ್ತಾ ಇಲ್ಲ, ಧಾರಾವಾಹಿ ಮಾಡ್ತಾ ಇಲ್ಲ, ಸಿನಿಮಾ ಮಾಡ್ತಾ ಇಲ್ಲ. ನಮ್ಮ ಬದುಕು ನಮ್ಮದು, ಅವರ ಬದುಕು ಅವರದು. ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದನ್ನು ಪ್ರೀತಿಯಿಂದ ಮಾಡಿ. ನೋಡಿ, ಕೇಳಿ ನೋಡಿ, ಯಾವ ವೃತ್ತಿಯನ್ನು ಮಾಡ್ತಾ ಇದ್ದಾರೋ ಮಹಾತ್ಮರು ಅಥವಾ ನಮ್ಮ ಜನ, ಅವರ ವೃತ್ತಿ ಬಗ್ಗೆನೇ ಗೌರವ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ. ನಿಮ್ಮ ಸ್ಥಾನ 1000 ಜನರ ಕನಸಿನ ತಾಣ. ಕೇಳಿ ನೋಡಿ, ಯಾರನ್ನೇ ಕೇಳಿ ನೋಡಿ, ಪ್ರೊಫೆಸರ್ ಆಗಿರ್ತಾರೆ, ನಂದು ಒಂದು ಕೆಲಸನ ಅಂತಾರೆ. ಡಾಕ್ಟರ್ ಆಗಿರ್ತಾರೆ, ನಂದು ಒಂದು ಕೆಲಸನ ಅಂತಾರೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಕೇಳಲೇಬೇಡಿ, ನಮ್ಮದು ಒಂದು ಕೆಲಸನ ಅಂತಾರೆ. ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರ್ತಾರೆ, ನಮ್ಮದು ಒಂದು ಕೆಲಸನ ಸೆನ್ಸಸ್ ಮಾಡಬೇಕು ಅಂತಾರೆ. ಅಲ್ಲಪ್ಪ, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಬೇಕು ಅಂತ ಎಷ್ಟು ಜನ ಕಾಯ್ಕೊಂಡಿದ್ದಾರೆ? ಹಾಗಾದರೆ ಯಾರ್ದು ಒಳ್ಳೆ ಕೆಲಸ? ಬಸವೇಶ್ವರರು ಹೇಳಿದ್ದೇನೋ, ನಿಮ್ಮ ವೃತ್ತಿಯನ್ನು ಪ್ರೀತಿಸಿ. ನಿಮ್ಮ ವೃತ್ತಿಯನ್ನು ಪ್ರೀತಿಸಿ. ಅದೆಂಥದೇ ಚಿಕ್ಕದಿರಲಿ, ಅದನ್ನು ಪ್ರೀತಿಸಿ, ಅದನ್ನು ಗೌರವದಿಂದ ಕಾಣಿ. ನಿಮ್ಮ ವೃತ್ತಿಯನ್ನು ನೀವೇ ಗೌರವಿಸಿಲ್ಲ ಅಂದರೆ, ನಿಮ್ಮ ವೃತ್ತಿಯನ್ನು ನೀವೇ ಪ್ರೀತಿಸಿಲ್ಲ ಅಂದರೆ ಬೇರೆ ಯಾರು ತಾನೇ ಗೌರವಿಸ್ಲಿಕ್ಕೆ ಸಾಧ್ಯ? ನಿಮ್ಮ ಗೌರವವನ್ನು ಬೇರೆಯವ್ರು ಯಾರೂ ಕಳೀತಾ ಇಲ್ಲ, ನೀವೇ ಕಳ್ಕೊತಾ ಇದ್ದೀರಿ. ಹೆಮ್ಮೆಯಿಂದ ಹೇಳಿ, ವಾಟ್ ಎವರ್ ಯು ಆರ್ ಡೂಯಿಂಗ್, ನೀವೇನು ಮಾಡ್ತಾ ಇದ್ದೀರಿ ಹೆಮ್ಮೆಯಿಂದ ಹೇಳಿ, ಐ ಆಮ್ ಎ ಟೀಚರ್, ನಾನು ಒಂದು ಸರ್ಕಾರಿ ಶಾಲೆ ಶಿಕ್ಷಕ. ನೀವು ಕಂಪೇರ್ ಮಾಡ್ಕೋಬೇಡಿ ಪ್ರೊಫೆಸರ್ ಆಗಬೇಕಿತ್ತು ಅಂತ ಹೇಳಿ. ನೀವು ಮಾಡ್ತಾ ಇರೋ ಕಾಯಕವು ದೇಶ ಸೇವೆ. ಆ ಒಂದು ಕಾಯಕ ಗೌರವವನ್ನು, ಡಿಗ್ನಿಟಿ ಆಫ್ ಲೇಬರನ್ನು ತಿಳಿಸ್ಕೊಟ್ಟಿದ್ದು ಬಸವೇಶ್ವರರು. ಆ ಕಾರಣಕ್ಕೆ ನಾವು ಅವರನ್ನು ಗೌರವಿಸಬೇಕು. ಯಾವುದು ಚಿಕ್ಕದು ಅಂತ ಭಾವಿಸ್ಬೇಡಿ. ನೀವು ಮಾಡೋ ಕೆಲಸವನ್ನು ಪ್ರೀತಿಯಿಂದ ಮಾಡಿ, ಗೌರವದಿಂದ ಮಾಡಿ ಅಂತ ಹೇಳಿ. ಬಂಧುಗಳೇ, ದೇವರು ಅನ್ನುವಂತಹ ವಿಚಾರ ಹೇಳ್ತಾರೆ, ಸಾಕ್ಷರತೆ ಜಾಸ್ತಿ ಆದರೆ ಈ ಥರದ ಮೌಢ್ಯ ಕಡಿಮೆ ಆಗುತ್ತೆ ಅಂತ ಹೇಳಿ. ಇವತ್ತು ಮೌಢ್ಯವನ್ನು ಅನಕ್ಷರಸ್ಥರು, ಅವಿದ್ಯಾವಂತರು ಪಾಲಿಸ್ತಾ ಇಲ್ಲ, ವಿದ್ಯಾವಂತರೇ ಪಾಲಿಸ್ತಾ ಇರೋರು. ತಮಗೆ ಗೊತ್ತಿರಲಿ, ಈ ಸಮಾಜದಲ್ಲಿ ಕಂಟಕಪ್ರಾಯರು ಯಾರು, ಈ ಸಮಾಜದಲ್ಲಿ ಅಪಾಯ ತಂದೊಡ್ಡವ್ರು ಯಾರು ಅಂದರೆ ವಿದ್ಯಾವಂತರಾಗಿದ್ದು ಮೂಢನಂಬಿಕೆಯನ್ನು ಉಳ್ಳಂಥವರು. ಇವತ್ತಿನ ದಿನ ನಕಲಿ ಬಾಬಾಗಳು, ನಕಲಿ ಸ್ವಾಮೀಜಿಗಳು ಬೆಳೀತಾ ಇರೋದು ಯಾರಿಂದ ಅಂದರೆ ವಿದ್ಯಾವಂತರಿಂದ. ಅವರು ಸಾಮಾಜಿಕವಾಗಿ ಹರಡ್ತಾರೆ. ನೀವು ಒಂದು ಸರಿ ಹೋಗಿ ಬಂದುಬಿಡಿ, ತಾವೆಲ್ಲ ಗಮನಿಸಿದಿರಿ, ಕೇಳಿದಿರಿ. ನಾನು ಯಾವ ಧರ್ಮಕ್ಷೇತ್ರದ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಒಂದು ಹೋಗ್ಬಿಟ್ಟು ಅಲ್ಲೊಂದು ತೆಂಗಿನಕಾಯಿ ಕಟ್ಬಿಟ್ಟು ಬಂದರೆ ನಿಮ್ಮ ಕೆಲಸ ಆಗ್ಬಿಡುತ್ತೆ ಅಂತಾರೆ. ತೆಂಗಿನಕಾಯಿ ಕಟ್ಬಿಟ್ಟು ಬಂದರೆ ನಿಮ್ಮ ಕೆಲಸ ಆಗುತ್ತೆ ಅನ್ನೋದಿದ್ದರೆ ನಮ್ಮ ಘನ ಸರ್ಕಾರ ಎಲ್ರಿಗೂ ಒಂದೊಂದು ತೆಂಗಿನಕಾಯಿ ಕೊಟ್ಬಿಡ್ತಾ ಇತ್ತು. ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕಿತ್ತಲ್ವ? ಕಾಯಕ ಮಾಡ್ರಿ, ಅಷ್ಟೇ ಹೇಳೋದು. ಪೂಜೆ ಮಾಡೋದನ್ನು ಕಾಯಕ ಮಾಡಬೇಡಿ, ನಿಮ್ಮ ಕಾಯಕ ಮಾಡಿ, ಅದೇ ದೊಡ್ಡ ಪೂಜೆ. ಆ ಕಾರಣಕ್ಕೆ ತಾವೆಲ್ಲ ಇವತ್ತಿನ ದಿನ ಇಲ್ಲಿ ಸೇರಿದ್ದೀರಿ, ಅನೇಕ ವಿದ್ಯಾರ್ಥಿಗಳಿದ್ದೀರಿ. ನಿಮ್ಮನ್ನು ಭವ್ಯ ಭಾರತದ ಪ್ರಜೆಗಳು ಅಂತ ಕರಿತಾ ಇದ್ದೀವಿ, ನಮ್ಮ ಸಮಾಜದ ಆಸ್ತಿ. ಇವತ್ತಿನ ದಿನ ಭಾರತ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂತ ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ. ಆದರೆ ಆ ಅತಿ ಹೆಚ್ಚು ಯುವಕರು ಆರೋಗ್ಯವಂತರಾಗಿದ್ದಾರಾ ಅನ್ನೋದೇ ಪ್ರಶ್ನೆ ಆಗಿದೆ. ಹಳ್ಳಿಗಳಲ್ಲೂ ಬಹಳ ನೋವಿನ ಸಂಗತಿ ಒಂದು ಹಂಚ್ಕೊಂಡ್ಬಿಡ್ತೀನಿ ನಿಮಗೆ ಸಾಮಾಜಿಕ ಕಳಕಳಿಯಿಂದ. ಇವತ್ತು ಹಳ್ಳಿಗಳಲ್ಲಿ ಹಾಲು ಉತ್ಪಾದನೆ ಆಗೋದು ಜಾಸ್ತಿ. ಹಳ್ಳಿಗಳೇ ಹಾಲು ಉತ್ಪಾದನೆ ಮಾಡೋದು. 24 ಗಂಟೆ ಹಾಲು ಸಿಗೋದಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಯಾರು ನೆಂಟರು ಬಂದರೆ ಹಾಲು ಸಿಗೋದಿಲ್ಲ. ಆಲ್ಕೋಹಾಲ್ ಹಳ್ಳಿಗಳಲ್ಲಿ ಉತ್ಪಾದನೆ ಆಗೋದಿಲ್ಲ. 24 ಗಂಟೆ ಆಲ್ಕೋಹಾಲ್ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಇದು ನಮ್ಮ ಸಮಾಜದ ಆರೋಗ್ಯ, ತಿಳ್ಕೊಳ್ಳಿ ನೀವು. ಇವತ್ತಿನ ದಿನ ಯುವಕರು ಹಳ್ಳಿಯಲ್ಲ ಆಗ್ಬೋದು, ಸಿಟಿನಲ್ಲಾಗ್ಬೋದು, IPL ಕ್ರಿಕೆಟ್ ಸೀಸನ್ ಬಂದರೆ ಅದನ್ನು ಪ್ರೇರೇಪಿತರಾಗಿ ಕ್ರಿಕೆಟ್ ಆಡ್ತಾ ಇಲ್ಲ, ಮೈದಾನದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಅವರು. ಇವರು ನಮ್ಮ ದೇಶಕ್ಕೆ ಕಂಟಕವಾಗಿರುವಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಯುವಕರಿದ್ದಾರೆ ಅಂತ ಬೆಂತಟ್ಕೋತಾ ಇದ್ದೀವಿ. ಆ ಯುವಕರೆಲ್ಲ ಏನು ಮಾಡ್ತಾ ಇದ್ದಾರೆ? ಯಾವುದು ಕಾಯಕ ಮಾಡ್ತಿಲ್ಲ, ಬೆಟ್ಟಿಂಗ್ ಕಾಯಕ ಮಾಡ್ತಾ ಇದ್ದಾರೆ, ಮದ್ಯ ವ್ಯಸನಿಗಳಾಗಿದ್ದಾರೆ. ಇವತ್ತು ಸರ್ಕಾರವೂ ಸಹ ಎಲ್ಲೋ ಆ ಡ್ರಗ್ ದಂಧೆಗಳನ್ನು ತಡೆಯೋದರಲ್ಲಿ ಸೋಲ್ತಾ ಇದೆ. ಈ ವ್ಯಸನಗಳಿಗೆ ಈಡಾಗ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಭಾರತಕ್ಕೆ ಅದರದೇ ಆದ ಗೌರವವಿದೆ. ಅದರಲ್ಲೂ ಕರ್ನಾಟಕಕ್ಕೆ ಅದರದೇ ಆದಂತಹ ಘನತೆ ಇದೆ. ಇವತ್ತು ಸಾಂಸಾರಿಕ ಜೀವನಗಳು ಹಾಳಾಗ್ತಾ ಇದೆ, ಮಾನಸಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಆ ಕಾರಣಕ್ಕೆ ತಮ್ಮಲ್ಲೆಲ್ಲ ಕೋರ್ಕೊಳ್ಳೋದೇನು ಅಂದರೆ, ದಿನಾ ಒಂದು ಬಸವೇಶ್ವರರ ವಚನವನ್ನು ನಾವು ಪರಿಪಾಲಿಸೋದು ಬೇಡ, ವಾರಕ್ಕೊಂದು ಬೇಡ, ತಿಂಗಳಿಗೆ ಒಂದು ವಚನವನ್ನು ಪಾಲಿಸ್ಬಿಟ್ರೆ ನಮ್ಮ ಬದುಕು ಹಸನಾಗತ್ತೆ, ಸಮಾಜ ಸ್ವಸ್ಥವಾಗತ್ತೆ. ನಾವು ಮನೆಗಳಲ್ಲಿ ತಾವು ಅನ್ಕೋತೀವಿ, ನಾನೊಬ್ಬ ಸರಿಯಾಗ್ಬಿಟ್ರೆ ಸಮಾಜ ಸರಿಯಾಗತ್ತಾ ಅಂತ ಹೇಳಿ.
ಎಲ್ಲರ ಮನೆಗಳಲ್ಲೂ ಸಹ ನಾನೊಬ್ಬ ಸರಿಯಾದರೆ ಅಂದರೆ ಇಡೀ ಸಮಾಜ ಸರಿಯಾಗತ್ತೆ, ನಮ್ಮ ಭಾರತ ಸಮರ್ಥವಾಗುತ್ತೆ. ಇಂತಹ ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕವಾಗುತ್ತೆ. ಒಂದು ಸಾರ್ಥಕತೆ ಇರಬೇಕಲ್ಲ. ಸುಮ್ಮನೆ ಇಲ್ಲಿ ಬರೋದು, ಆಡಿ ಹೊಗಳೋದು. ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಈ ಸಭಾಂಗಣದಿಂದ ಈಚೆ ಹೋಗಬೇಕಾದ್ರೆ ಬಸವಣ್ಣನವರ ಒಂದು 4-6 ಆದರ್ಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿಂದನಾದರೂ ಪಾಲಿಸ್ತೀನಿ ಅಂತ ಅಂದ್ಕೊಂಡು ಹೋದರೆ ಈ ಆಚರಣೆಗೆ ಒಂದು ಸಾರ್ಥಕತೆ ಬರುತ್ತೆ. ಇಲ್ಲ, ಈ ಥರದ್ದು ಆಗ್ತಾನೆ ಇರುತ್ತೆ, ವರ್ಷ ನಾವು ಮಾಡೋದು ಮಾಡ್ತಾ ಇರೋಣ, ಆಚರಣೆ ಪಾಡ್ಗೆ ಆಚರಣೆ, ನಮ್ಮ ಬದುಕೇ ಬೇರೆ ಅಂತ ಅಂದ್ಕೊಂಬಿಟ್ರೆ ಯಾವ ಆಚರಣೆ ಮಾಡೋದಕ್ಕೂ ಅರ್ಥ ಇರೋದಿಲ್ಲ. ಹಾಗಾಗಿ ನಾನು ಅವರಿಗೆ 20 ನಿಮಿಷ ಸಮಯ ಕೇಳಿದ್ದೆ, ಸರಿ ಸುಮಾರು 30 ನಿಮಿಷ ಸಮಯವನ್ನು ನಾನು ತೊಗೊಂಡಿದ್ದೀನಿ. ತಾವೆಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಬಸವೇಶ್ವರರನ್ನು ನಾವು ಗೌರವಿಸಬೇಕು ಅಂದರೆ ಅವರ ಸಂದೇಶಗಳನ್ನು ನಾವು ಅನುಸರಿಸಿದ್ರೆ ಸಾರ್ಥಕತೆ ಆಗತ್ತೆ. ಬಸವೇಶ್ವರರು, ನಾವು ನೀವು ಹೋಗ್ಬಿಡ್ತೀವಿ ಇನ್ನು 20, 30, 40 ವರ್ಷಕ್ಕೆ. ಬಸವೇಶ್ವರರು ಅವರ ಆದರ್ಶ, ಅವರ ಸಂದೇಶ ಜೀವಂತವಾಗಿರುತ್ತೆ. ನಾವು ನೀವು ನಮ್ಮ ನಡೆನುಡಿಯಿಂದ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಎಲ್ರಿಗೂ ಇವತ್ತಿನ ಯುವಕರು ಕೇಳ್ಕೊತಾ ಇದ್ದೀನಿ, ಮುಂದಿನ ಜನರೇಷನನ್ನು ನಾವು ಆರೋಗ್ಯವಾಗಿ ಇಡೋದು ನಮ್ಮ ಕರ್ತವ್ಯವಾಗಿದೆ. ನಾನು ಫೋನ್ ಇಟ್ಕೊಂಡ್ಬಿಟ್ಟು ಕೈಯಲ್ಲಿ ನನ್ನ ಮಗನಿಗೆ ಫೋನ್ ಇಟ್ಬಿಟ್ಟು ಓದು ಅಂದರೆ ಅವನು ಓದೋದಿಲ್ಲ. ನಾನು ಕೈಯಲ್ಲಿ ಪುಸ್ತಕ ಇಟ್ಕೊಂಡ್ರೆ ಮಾತ್ರ ನನ್ನ ಮಗ ಫೋನ್ ಇಟ್ಬಿಟ್ಟು ಪುಸ್ತಕ ಇಟ್ಕೊಳ್ಳೋದು. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಉದಾಹರಣೆ ಅಂದರೆ, ನಮ್ಮ ನಡೆನುಡಿ ಸರಿ ಇದ್ದರೆ ಮಾತ್ರ ಮುಂದಿನ ಪೀಳಿಗೆ ಉದ್ಧಾರ ಆಗತ್ತೆ, ಇಲ್ಲ ಅಂದರೆ ಅದು ಸಹ ಹಾಳಾಗತ್ತೆ. ನಮ್ಮ ಭಾರತದ ಕೀರ್ತಿ ಇನ್ನೂ ಬೆಳಗಲಿ, ಅದರಲ್ಲೂ ಕರ್ನಾಟಕದ ಕೀರ್ತಿ ಇನ್ನೂ ಚೆನ್ನಾಗಿ ಬೆಳಗಲಿ. ಅದರಲ್ಲೂ ಮೈಸೂರಿನಂತಹ ಕೀರ್ತಿ, ಇಡೀ ವಿಶ್ವದಾದ್ಯಂತ ಮೈಸೂರು ಬಗ್ಗೆ ಹೆಸರಿದೆ. ಆ ಹೆಸರನ್ನು ಉಳಿಸುವ, ಬೆಳೆಸುವ ಜವಾಬ್ದಾರಿ ನಮ್ಮಗಳದ್ದು ಮತ್ತು ನಿಮ್ಮಗಳದ್ದಾಗಿದೆ. ಸರ್ವರಿಗೂ ಒಳಿತಾಗಲಿ. ಬಸವೇಶ್ವರರು ನಮ್ಮೆಲ್ಲರಿಗೂ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಅವರ ಒಂದಷ್ಟು ತತ್ವ ಆದರ್ಶಗಳನ್ನು ಪಾಲಿಸುವಂತಹ ಮನಸ್ಸನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕುಲಪತಿಗಳಿಗೆ ಮತ್ತು ಎಲ್ಲ ಗೌರವಾನ್ವಿತರಿಗೆ ಮತ್ತು ಇಷ್ಟೊತ್ತು ತಾಳ್ಮೆಯಿಂದ ಆಲಿಸಿದಂತಹ ಎಲ್ಲ ಶರಣೆಯರಿಗೆ ನಾನು ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಕೃತಿಯು ಶ್ರೇಣೀಕೃತ ವ್ಯವಸ್ಥೆಯನ್ನು ಆಧರಿಸಿ ರಚನೆಗೊಂಡಿದೆ. ಅರಣ್ಯ ನ್ಯಾಯವು ಕ್ರೌರ್ಯವನ್ನು, ಅಸಮಾನತೆಯನ್ನು ಸೂಚಿಸುತ್ತದೆ. ಅನಾಗರಿಕರಾಗಿರುವ ಅರಣ್ಯ ನ್ಯಾಯವನ್ನು ಮೀರಿ ಸಮಾನತೆಯನ್ನು ಸಾಧಿಸಿ ನಾಗರಿಕ ಸಮಾಜ ನಿರ್ಮಾಣ ಬಸವಣ್ಣನವರ ಗುರಿಯಾಗಿತ್ತು ಎಂಬ ಸಾರವನ್ನು ತಮ್ಮ ಭಾಷಣದಲ್ಲಿ ತಿಳಿಸಿದ ಶ್ರೀಯುತ GL ತ್ರಿಪುರಾಂತಕ ಸರ್ ಅವರಿಗೆ ಧನ್ಯವಾದಗಳು. ಪ್ರಸ್ತುತ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಶ್ರೀ GL ತ್ರಿಪುರಾಂತಕ ಸರ್ ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ವತಿಯಿಂದ ಗೌರವ ಸಮರ್ಪಣೆ. ಈ ಗೌರವ ಸಮರ್ಪಣಾ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರನ್ನು ಕೋರುತ್ತೇವೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೆಲ್ಲರೂ ಈ ಕಾರ್ಯಕ್ಕೆ ಜೊತೆಯಾಗಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುವಂಥ ಘನವೆತ್ತ ಕುಲಪತಿಗಳು ಮತ್ತು ಅದ್ಭುತ ಭಾಷಣ ಮಾಡಿದಂತಹ ನಮ್ಮ GL ತ್ರಿಪುರಾಂತಕರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಶಾಸನಬದ್ಧ
ಅಧಿಕಾರಿಗಳೇ, ಇವತ್ತು ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿನ ಆಚರಣೆ ಮಾಡ್ತಿದ್ದೀರಿ. ನೀವೆಲ್ಲ ನೆರೆದಿದ್ದೀರಿ ಮತ್ತು ಎಲ್ಲ ನಮ್ಮೆಲ್ಲ ಡೀನ್ ಸಾಹೇಬರು ಸಹ ಮಾತಾಡಿದ್ರು, ವಚನಗಳು ಹೇಳಿದ್ರು. ಮತ್ತು ನಮ್ಮ ತ್ರಿಪುರಾಂತಕ ಸಾಹೇಬರು ಸಹ ಅದ್ಭುತವಾಗಿ ಆವತ್ತಿನ ಬಸವಣ್ಣ ಮತ್ತು ಇವತ್ತಿನ ಬಸವಣ್ಣ ಎರಡನ್ನೂ ಸಹ ವಿಸ್ತೃತವಾಗಿ ತಮ್ಮ ಮುಂದೆ ಚಿಂತನೆಗೆ ಬಿಟ್ಟಿದ್ದಾರೆ, ಚರ್ಚೆಗಲ್ಲ ಚಿಂತನೆಗೆ ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಹೇಳ್ತಾ ಹೋಗ್ತಾರೆ, ಯಾವ ಬಸವೇಶ್ವರರು ಮೂರ್ತಿ ಪೂಜೆನ ತಿರಸ್ಕಾರ ಮಾಡಿದ್ರು ಆ ಮೂರ್ತಿ ಪೂಜೆ ಇವತ್ತೂ ಆಚರಣೆ ನಡೀತಾ ಇದೆ. ಆ ಅಸ್ಪೃಶ್ಯ ಸಮಾಜಕ್ಕೆ ಸೇರಿದಂಥವ್ರನ್ನೆಲ್ಲ ಒಗ್ಗೂಡಿಸಿ ಮತ್ತು ಬಸವೇಶ್ವರ ಚಿಂತನೆಗಳನ್ನು ಒಪ್ಪಿ ಮೈಗೂಡಿಸಿಕೊಂಡು ಬಂದಂಥವ್ರಿಗೆಲ್ಲ ಲಿಂಗಧಾರಣೆ ಮಾಡಿ ಶಿವನ್ನ ಓಲೈಸಿಕೊಂಡು ವಚನಗಳನ್ನ ಬರೆದು, ಆ್ಯಕ್ಚುಲಿ ವಚನಗಳು ಅಂದರೆ ಏನು ನಿಜವಾಗ್ಲೂ ಆಶ್ಚರ್ಯ. ಇವತ್ತನ್ನು ಸಂಶೋಧನೆ ಮಾಡಬೇಕು ಅಂತ ಅಂದರೆ ಅದು ದೊಡ್ಡ ಸಂಶೋಧನೆಯೇ. ಯಾಕಂದರೆ ಅಷ್ಟು ಸುಲಭವಾಗಿ ವಚನ ದಕ್ಕುವಂಥದ್ದಲ್ಲ. ಅವರೆಲ್ಲ ಮಹಾನ್ ಪುರುಷರು. ಯಾಕಂದರೆ ವಚನ ಅನ್ನೋದೇ ಒಂದು ಅದ್ಭುತ. ಅದು ಹೇಗೆ ಅವ್ರಿಗೆ ಕ್ರಿಯೇಷನ್ ಬಂತು ಮೈಂಡಿಗೆ, ಹೇಗೆಲ್ಲ ಇಮಿಡಿಯೇಟಾಗಿ ತಾವು ಎಕ್ಸಿಕ್ಯೂಷನ್ ಮಾಡ್ತಾಯಿದ್ರು, ನಿಜವಾಗ್ಲೂ ಆಶ್ಚರ್ಯಕರವಾದಂಥ ಒಂದು ಘಟನೆ. ಯಾಕಂದರೆ ಈ ವಿಶ್ವಕ್ಕೆ ಮಾದರಿಯಾದಂಥದ್ದೇ ಅನುಭವ ಮಂಟಪ ನಮ್ಮ ಬಸವಣ್ಣವ್ರು ಕಟ್ಟಿದ್ದು. ಆ ಬಸವಣ್ಣನ್ನೇ ನಾನು ಲಾಸ್ಟ್ 2-3 ಭಾಷೆ ಮತ್ತು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಬಂದಾಗ ಹೇಳಿದ್ರು, ಅವ್ರನ್ನ ಎಲ್ಲ ಮಹಾನ್ ದಾರ್ಶನಿಕನನ್ನು ಹಾಕಿ ಬಂಧಿಸಿಟ್ಬಿಟ್ಟಿದ್ದಾರೆ ಅಂತ. ನಾನೂ ಅದನ್ನೇ ಹೇಳೋದು. ಯಾಕಂದರೆ ಇವತ್ತು ಅವರೆಲ್ಲ ಅನುಭವ ಮಂಟಪ ಕಟ್ಟಿದ್ರಲ್ಲ ಬಸವೇಶ್ವರರು, ಅದೇ ನಿಜವಾಗ್ಲೂ ಅಂತ ಒಂದು ಜಗತ್ತಿಗೆ ಒಂದು ಮಾದರಿಯಾದಂಥ ಒಂದು ಅನುಭವ ಮಂಟಪ ಬಸವೇಶ್ವರ ಕಟ್ಟಿದ್ದು. ಯಾಕಂದರೆ ಎಲ್ಲರನ್ನೂ ಹೇಳಿದ್ರು, ಸಾಹೇಬರು ತ್ರಿಪುರಾಂತಕರವ್ರು ಹೇಳಿದ್ರು, ಎಲ್ಲ ಜಾತಿ ಜನಾಂಗದವರು ಇದು ಮತ್ತು ಎಲ್ಲ ಮಹಿಳೆಯರು ಒಳಗೊಂಡಂತಹ ಒಂದು ಅನುಭವ ಮಂಟಪವನ್ನು ಕಟ್ತಾರೆ. ಅದು ಇಡೀ ದೇಶಕ್ಕೆ ಮಾದರಿ ಆಗ್ತದೆ. ಆದರೆ ಇವತ್ತೊಂದು ದಿನ ಏನಾಗ್ತದೆ ಅಂದರೆ, ನಾವು ಆ ಜಾತಿಯವರೇ ಆಚರಿಸ್ಬೇಕು ಈ ಜಯಂತಿಗಳನ್ನ ಅಂತ ಹೇಳಿ ಅವ್ರನ್ನ ಬಂಧಿಸಿಟ್ಬಿಟ್ಟಿದ್ದೀವಿ. ಅವ್ರನ್ನೆಲ್ಲ ನಾವು ಬಂಧನದಿಂದ ಮುಕ್ತ ಮಾಡಿದರೆ, ಅವರೆಲ್ಲ ಸಮಾಜದಲ್ಲಿ ವಿಹರಿಸಿದರೆ ಇವತ್ತು ನಾವು ಈ ಪದ್ಧತಿ ಹೇಗೆ ನಾವೆಲ್ಲ ಜಗಕ್ಕೆ ಮಾದರಿ ಆಗ್ತಿದ್ವಿ ಅಂತ ಅಂದರೆ ಹೇಳೋಕ್ಕೆ ಅಸಾಧ್ಯ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಏನು ಕಾನ್ಸ್ಟಿಟ್ಯೂಷನ್ಗೆ ತಮ್ಮ ಕೊಡುಗೆಯನ್ನು ಕೊಡ್ತಾರೋ, ಆವಾಗ ಅವರು ಈ ಬಸವಣ್ಣವ್ರ ಬಗ್ಗೆ ಓದ್ತಾ ಬುಕ್ಕಲ್ಲಿ ಹೇಳ್ತಾರೆ, ಇದು ನಿಜವಾಗ್ಲೂ ಇದು ಆಶ್ಚರ್ಯಕಂತ ಘಟನೆ. ನಾನು ಇದನ್ನು ಓದಲಿಕ್ಕೆ ಆಗಲಿಲ್ವಲ್ಲ, ಇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ, ನಾನು ಇದನ್ನು ನಿಜವಾಗ್ಲೂ ಮಹಾನ್ ದಾರ್ಶನಿಕ ಇದನ್ನು ಅಳವಡಿಸ್ಕೊಂಡಿದ್ರೆ, ನಮ್ಮ ಬಸವ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿದ್ರೆ ದೇಶ ಒಂದು ಮಾದರಿ ದೇಶವಾಗ್ತಿತ್ತು ಪ್ರಪಂಚದಲ್ಲಿ ಅಂತ ಹೇಳಿ ಅವರು ತಮ್ಮ ಚಿಂತನೆಯ ಮೂಲಕ ಹೇಳ್ತಾರೆ. ಬಂಧುಗಳೇ, ಏನು ಗೊತ್ತಾ, ಜಯಂತಿಗಳನ್ನ ಆಚರಿಸೋದು ಏನಕ್ಕಂದರೆ ನಾವು ಮರ್ಸೋದಕ್ಕೋಸ್ಕರನೇ ಆಚರಿಸ್ತೀವೇನೋ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ವರ್ಷಕ್ಕೊಮ್ಮೆ ಆಚರಿಸ್ಬಿಟ್ಟು ಮತ್ತೆ ಅವ್ರನ್ನ ಬಂಧಿಸಿಟ್ಬಿಡೋದು. ಈಗ ನಾವೆಲ್ಲ ಭಿನ್ನ ಭಿನ್ನ ಸಮಾಜದಿಂದ ಬಂದಂಥವ್ರು, ಬೇರೆ ಜಾತಿ ಧರ್ಮದಿಂದ ಬಂದಂಥವ್ರು ಇವತ್ತೆಲ್ಲ ಒಗ್ಗೂಡಿದ್ದೀವಿ. ಎಲ್ಲರ ಮಾತು ಕೇಳ್ತೀವಿ. ತ್ರಿಪುರಾಂತಕರು ಹೇಳಿದ್ರು, ಸರಿ ಹೇಳ್ತಾರೆ, ಇದನ್ನು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿ ವಚನನ ಪರಿಪಾಲನೆ ಮಾಡಿ ಅಂತ. ಅದು ಒಂದು ವಚನ ಸಾಹಿತ್ಯ ಏನಿದೆ ಮತ್ತು ಬಸವ ತತ್ವ ಸಿದ್ಧಾಂತಗಳು ಮೂಲ, ಅದು ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಮೂಲಕ ಇಡೀ ಕರ್ನಾಟಕವನ್ನು ಪಸರಿಸಲಿ, ಬಸವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು 2 ಮಾತು ಬಂತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಕ್ತ ವಿಶ್ವವಿದ್ಯಾಲಯ ಬಸವ ಪೀಠದ ವತಿಯಿಂದ ಇವತ್ತು ನಾವು ಬಸವ ಜಯಂತಿಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ನಮ್ಮ ತ್ರಿಪುರಾಂತಕ GL ತ್ರಿಪಂಕವರೇ, ಸಹಾಯಕ ಆಡಳಿತ ಅಧಿಕಾರಿಗಳು, JSS ಶಿಕ್ಷಣ ಸಂಸ್ಥೆ ಸುತ್ತೂರು ಮಠ, ಹಾಗೆ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ನವೀನ್ ಕುಮಾರ್ ಅವರೇ, ಹಾಗೂ ಡೀನ್ ಶೈಕ್ಷಣಿಕ ಪ್ರೊಫೆಸರ್ ರಮಾನಾಥಂ ನಾಯ್ಡು ಅವರೇ, ಹಾಗೂ ರಿಜಿಸ್ಟ್ರ್ ಇವ್ಯಾಲ್ಯೂಯೇಷನ್ ಆದಂಥ ಆನಂದ್ ಕುಮಾರ್ ಅವರೇ, ಮತ್ತು ಸ್ಟಡಿ ಸೆಂಟರ್ ಡೀನ್ ಆದಂಥ ಚಂದ್ರೇಗೌಡ್ರೆ, ಫೈನಾನ್ಸ್ ಆಫೀಸರು ಮತ್ತು ಸಿಕಾ ಡೈರೆಕ್ಟರ್ ಆದಂಥ ನಿರಂಜನ್ ರಾಜ್ ಅವರೇ, ಮತ್ತು ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರೆ, ಇಲ್ಲಿ ನೆರೆದಂಥ ಎಲ್ಲ ಅತಿಥಿಗಳೇ, ಮತ್ತು ನಮ್ಮ ಉಪನ್ಯಾಸಕರುಗಳೇ, ಮತ್ತು ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಹಾಗೂ ಎಲ್ಲ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್
ಸಿಬ್ಬಂದಿಗಳೇ, ಈಗಾಗಲೇ ಪ್ರಸ್ತಾವನೆಯಲ್ಲಿ ನಾಯ್ಡು ಸರ್ ಹೇಳಿದ್ರು, ಅದೇ ನಾವು ಹೇಳಬೇಕಂತ ವಿಚಾರ ಇತ್ತು. ಮತ್ತು ತ್ರಿಪಾಂತಕರು ಪೂರ್ತಿ ಕಂಪ್ಲೀಟ್ ಮಾಡಿದ್ರು. ಅದ್ರ ಜೊತೆಗೆ ಚಂದ್ರೇಗೌಡರು ನಮ್ಮ ರಿಜಿಸ್ಟ್ರು ಎಲ್ಲ ಹೇಳಿ ಮುಗಿಸಿದ್ದಾರೆ. ಏನು ಹೇಳಬೇಕು ಇವತ್ತಿನ ದಿವಸದಲ್ಲಿ ಅಂದರೆ, ಅರಿವೇ ಗುರು ಅಂತ ಬಸವಣ್ಣ ಹೇಳಿದ್ದು. ನಮ್ಮ ಈಗ ತ್ರಿಪುರಾಂತಕರು ಹೇಳಿದ್ರು ಅರಿವೇ ಗುರು ಅಂದರೆ ನಮ್ಮ ಸಾಮ್ರಾಜ್ಯ, ನಮ್ಮ ದೇಶವನ್ನು ಸಾಮ್ರಾಜ್ಯ ಆಗ್ತದಂತ. ಅಂದರೆ ನಮ್ಮನ್ನು ನಾವು ಅರಿವೆಯನ್ನು ಮಾಡಿಕೊಂಡ್ರೆ ಅದೇ ನಮ್ಮ ಗುರು ಆಗ್ತದೆ. ಅದಕ್ಕೆ ಸಮಾಜದಲ್ಲಿ ಯಾರು ಗುರು ಬೇಕಾಗಿಲ್ಲ ನಮಗೆ. ನಮ್ಮ ಏನು ದೃಷ್ಟಿಯನ್ನು, ನಮ್ಮ ಮೈಂಡ್ ಸೆಟಪ್ಪನ್ನು ಚೇಂಜ್ ಮಾಡಿಕೊಂಡು, ಈಗ ಅಲ್ಲಿ ಕೆಟ್ಟಿದೆ, ಇಲ್ಲಿ ಕೆಟ್ಟಿದೆ, ಇದು ಆಗಿದೆ, ಅದು ಆಗಿದೆ ಏನಲ್ಲ. ನಮ್ಮ ಏನು ನಾವೇನಿದ್ದೆವು, ನಾವು ಹೇಗೆ ನಡೀಬೇಕು, ಸಮಾಜವನ್ನು ಹೇಗೆ ನಡೆಸಬೇಕು ಎಂಬ ನಮಗೆ ಕಳಕಳಿ ಇದ್ದರೆ ಅದು ನಾವು ಅರಿತು ನಡಿಬೇಕು ಅಂತ ನನಗನ್ನಿಸ್ತದೆ. ಅದಕ್ಕೆ ಹೇಳ್ತಾರೆ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರುತಿಯವನು ಶಿವಯೋಗಿ ಅಂತಂದರೆ, ನಮ್ಮ ಭಾವಕ್ಕೆ ಈಗ ನಾವು ಹೇಳ್ತೇವೆ. ಈಗ ಆಲ್ರೆಡಿ ಹೇಳಿದ್ರು, ಛಲಬೇಕು ಶರಣಂಗೆ ದೈವವಲ್ಲೇನೆಂದು ಅಂತ. ಎಲ್ಲರೂ ಅಂತಾರೆ ಹಲ್ಸೆಯವರೇ ಆಗಬೇಕು ಅಂದರೆ ಅಥವಾ ನವೀನವರೇ ಆಗಬೇಕು ಅಂತ ಅಲ್ಲ. ಅಂದರೆ ಛಲಬೇಕು ಶರಣಂಗೆ ದೈವವಲ್ಲೇನೇನು ಅಂತ. ನಮ್ಮ ಬೇರೆಯವ್ರ ದೈವವಲ್ಲ, ನನ್ನ ದೈವ ನನಗಿರಲಿ, ಅದಕ್ಕೆ ನಾವು ಕಾಯಕವನ್ನು ಮಾಡಬೇಕು ಅಂತ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅಂದರೆ ಯಾವುದೇ ಕಾಯಕವನ್ನು ಮಾಡಿದ್ರು ಆ ಕಾಯಕದಲ್ಲಿ ನಾವು ಇದು ನಿಶ್ಚಲ ಭಕ್ತಿಯನ್ನು ಇಟ್ಕೊಳ್ಬೇಕು ಅಂತ. ಆಲ್ರೆಡಿ ನಾನು ಭಾಳ ಸಲ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಕಾಯಕವೇ ಕೈಲಾಸ. ವಿದ್ಯಾರ್ಥಿಗಳ ಏನು ಕೈಲಾಸ ಅಂದರೆ, ಸತತ ಪ್ರಯತ್ನ ಮಾಡಿ ಓದಿ ಅಭ್ಯಾಸವನ್ನು ಪಡೆದುಕೊಂಡು ಕ್ವಾಲಿಟಿ ಎಜುಕೇಷನನ್ನು ಪಡೆದುಕೊಳ್ಳೋದೇ ವಿದ್ಯಾರ್ಥಿಗಳ ಕಾಯಕ, ಅದೇ ಸ್ವರ್ಗ ಅಂತ. ಮತ್ತು ಟೀಚರ್ಸ್ ಕಾಯಕ ಅಂದರೆ ಏನು ಅಂದರೆ, ಸ್ಟೂಡೆಂಟ್ಸ್ಗಳಿಗೆ ಸರಿಯಾಗಿ ಪಾಠ ಪ್ರವಚನಗಳು ಹೇಳೋದು, ಅದೇ ಅವರ ಸ್ಟೂಡೆಂಟ್ಸ್ ಟೀಚರ್ಸ್ ಕಾಯಕ, ಅದೇ ಸ್ವರ್ಗ ಅಂತ. ಕಾಯಕವೇ ಕೈಲಾಸ ಅಂತ. ಹೀಗೆ ಅನೇಕ ವಿಚಾರಗಳಿವೆ. ಇವು ಕೊಲಬೇಡ ಹೇಳಿದ್ರು, ಮತ್ತು ದಯವಿಲ್ಲದ ಧರ್ಮದಾವೇ ಅಂದರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ನಮ್ಮ ಏನು ನಿತ್ಯ ಜೀವನದಲ್ಲಿ ಅಟ್ಲೀಸ್ಟು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಸಮಾಜದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನವನ್ನು ಸುಗಮ ಆಗ್ತದೆ. ಅದರ ಸಲುವಾಗಿ ದೊಡ್ಡವರ ಏನು ಜಯಂತಿ ಉತ್ಸವ ಮಾಡಬೇಕು. ನಾವು ಆಲ್ರೆಡಿ ಅಂಬೇಡ್ಕರ್ ಜಯಂತಿ ಮಾಡ್ತೇವೆ, ಕುವೆಂಪು ಅವರ ಜಯಂತಿ ಮಾಡ್ತೇವೆ, ಮತ್ತು ದಾಸರ ಜಯಂತಿ ಮಾಡಿದೆವು. ಬೇರೆ ಬೇರೆ ದಾಸ ಸಾಹಿತ್ಯ ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ. 11ನೇ ಶತಮಾನದಲ್ಲಿ ಬಸವಣ್ಣನ ಹೇಳಿದವರು ಭಕ್ತಿ ಮೂಮೆಂಟ್ ಸ್ಟಾರ್ಟ್ ಆಯಿತು. 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಸ್ಟಾರ್ಟ್ ಆಯಿತು, ಮತ್ತು ವಚನಗಳು ಸ್ಟಾರ್ಟ್ ಆದವು. ಯಾವಾಗ ಇದು ಸರ್ವಜ್ಞನ ತ್ರಿಪದಿ ವಚನಗಳನ್ನು ನೀವು ಜಾತಿ ವಿಜಾತಿಯನ ಬೇಡ ದೇವನುಲ್ದಾತ ದಾತ ಸರ್ವಜ್ಞ ಅಂತಾನೆ. ಜಾತಿ 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 ಅಂತ ಹೇಳಿ ಆವಾಗ ಹೇಳುವಾಗ ಸರ್ವಜ್ಞ ಹೆಂಗೆ ಬರೀತಾನೆ, ಜಾತಿ ವಿಜಾತಿಯನ ಬೇಡ ದೇವ ನುಲಿದಾತ ಜಾತ ಸರ್ವಜ್ಞ ಅಂತ ಹೇಳ್ತಿರ್ತಾನೆ. ಹಾಗಾಗಿ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೂ ತಿಳ್ಕೊಂಡಾಗ ನಾವು ಬೇರೆಯವರ ಬಗ್ಗೆ ಕೀಳರಿಮೆಯಿಂದ ನೋಡ್ಕೊಳ್ಳಂಗಿಲ್ಲ. ಈಗ ನಾವೆಲ್ಲರೂ ಹೇಳ್ತೇವೆ, ನಾವು ಈಗ ಒಳ್ಳೆಯದನ್ನು ಮಾಡಬೇಕು ಅಂತ. ಎಲ್ಲರ ಮನಸ್ಸಿನಲ್ಲಿ ಭಾವನೆ ಇರಬೇಕು, ಒಳ್ಳೆಯದನ್ನು ಮಾಡಬೇಕು, ಮತ್ತು ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ವಿಚಾರ ಮಾಡಬಾರ್ದು. ಆವಾಗ ನಮ್ಮ ದೇಶದಲ್ಲಿ ರಾಮರಾಜ್ಯವನ್ನು ಆಗ್ತದೆ ಅಂತ. ಈ ಅಹಿಂಸೆ ಧರ್ಮ ಇವತ್ತೇ ನಾವು ಏನೋ ಒಂದು ಇದು ಮಾಡಿದೆವು, ಪ್ರತಿಜ್ಞೆ ಮಾಡ್ಕೊಂಡಿದ್ದೇವೆ. ಏನು ಮಾಡಿದ್ದೇವೆ ಇವತ್ತು ಪ್ರತಿಜ್ಞೆನ ತಮಗೆಲ್ಲ ಗೊತ್ತಿರ್ಬೋದು. ಸರ್ಕಾರದ ವತಿಯಿಂದ ನಮ್ಮ ಒಂದು ಪ್ರತಿಜ್ಞೆ ಮಾಡಿದೆವು. ಯಾವುದಂದರೆ, ನಾವು ಅಹಿಂಸೆಯನ್ನು ಮಾಡಬಾರ್ದು, ಅಂದರೆ ನಕ್ಸಲೈಟ್ಸ್ ಆಗಬಾರ್ದು ಅಂತ. ನಕ್ಸಲೈಟ್ಸ್ ಅದೇ ಭಯೋತ್ಪಾದನೆ ಆಗಬಾರ್ದು ಅಂದರೆ ಏನು, ಅದರ ಅಪೋಸಿಟ್ ಏನಿದೆ, ಭಯೋತ್ಪಾದಕರಾಗಬಾರ್ದು ಅಂದರೆ ನಾವು ಸತ್ಯವನ್ನು ನಡಿಬೇಕು, ಸತ್ಯದಿಂದ ನೋಡಬೇಕು, ಜೀವನದಲ್ಲಿ ಒಳ್ಳೆಯ ರೀತಿಯಿಂದ ನಡಿಬೇಕು. ಅದಕ್ಕೆ ಮಾಡಬೇಕಾದ್ರೆ ಏನು ಅಂದರೆ, ತಂದೆ ತಾಯಿಗಳನ್ನು ನಾವು ತಂದೆ ತಾಯಿಗಳನ್ನು ಗೌರವಿಸಬೇಕು. ನಾವು ಎಲ್ಲಿ ಶಿಕ್ಷಕರನ್ನು ಗೌರವಿಸಬೇಕು, ಎಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದೇವೆ ಆ ಶಿಕ್ಷಣ ಸಂಸ್ಥೆಯನ್ನು ಗೌರವಿಸಬೇಕು. ಅದು ಮಾಡಿದರೆ ನಮ್ಮ ಜೀವನವನ್ನು ಸಾರ್ಥಕ ಆಗ್ತದೆ. ಬಸವಣ್ಣನವರು ಹೇಳಿದ ಅನೇಕ ವಚನಗಳಿವೆ, ನಾವು ಒಂದಲ್ಲ ಅನೇಕ ವಚನಗಳು. ಈಗ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ್ತಾರೆ. ಆಚಾರ ಏನು, ನಾವು ಆಚಾರ ಮಾಡ್ತಾ ಇದ್ದೆವು. ಅನಾಚಾರ ಏನು ಅಂದರೆ ನಮ್ಗೆ ಗೊತ್ತಿದೆ. ಆಚಾರ ಲೋಕದಡಂಕು ನೀನೇಕೆ ತಿದ್ದುವಿರಿ, ನಿಮ್ಮ
ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತಾರೆ. ಅಂದರೆ ಇವೆಲ್ಲ ವಿಚಾರಗಳನ್ನು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೆ ನಾವು ಕಾರ್ಯರೂಪಕ್ಕೆ ತಂದರೆ ನಮ್ಮ ಜೀವನವನ್ನು ಒಳ್ಳೆಯದಾಗ್ತದಂತ ಅನಿಸ್ತದೆ ನನಗೆ. ಹೀಗಾಗಿ ಎಲ್ಲ ನಮ್ಮ ಏನು ನೆಟ್ಟು ಸ್ಲೆಟ್ಟಿಗೆ ಬಂದಂತಹ ವಿದ್ಯಾರ್ಥಿಗಳು ಅವರು 2 ತಾಸು ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ಅಟ್ಲೀಸ್ಟ್ ಈ 2 ತಾಸದಲ್ಲಿ ನಮ್ಮ ಏನು ಅತಿಥಿಗಳು ಬಂದಂಥ ಅತಿಥಿಗಳು ಏನು ಹೇಳಿದ್ದಾರೆ, ರಮಾನಾಥಂ ನಾಯ್ಡು ಏನು ಹೇಳಿದ್ದಾರೆ, ನಮ್ಮ ರಿಜಿಸ್ಟರ್ ಏನು ಮಾತಾಡಿದ್ರು, ಅದರಲ್ಲಿ ಎಸ್ಪೆಷಲಿ ಕನ್ನಡ ಪ್ರೊಫೆಸರ್ ಅವ್ರೇನು ಮಾತಾಡಿದ್ರು, ಚಂದ್ರೇಗೌಡರು, ಇವೆಲ್ಲ ಅಟ್ಲೀಸ್ಟ್ ಒಂದು ಒಳ್ಳೆದರು, ಅಟ್ಲೀಸ್ಟ್ ಒಂದು ಅಕ್ಷರವಾದರೂ ನಿಮ್ಮ ಮನಸ್ಸಿನಲ್ಲಿಟ್ಕೊಂಡು ನೀವು ಜೀವನವನ್ನು ಸಾಗಿಸಿದರೆ ಒಳ್ಳೆಯದಾಗ್ತದೆ. ಹಾಗಾಗಿ ನೀವು ನಮ್ಮ ವಿಶ್ವವಿದ್ಯಾಲಯಕ್ಕೆ 45 ದಿವಸಗಳ ಕಾಲ ಪರೀಕ್ಷೆ ಸಲುವಾಗಿ ಬಂದಿದ್ರಿ. ಆ ಪರೀಕ್ಷೆಯನ್ನು ಹೇಗೆ ಅಂದರೆ ಎದುರಿಸಬೇಕೆಂಬ ವಿಚಾರವನ್ನು ತಮ್ಮಲ್ಲಿ ಇರಬೇಕು. ಮತ್ತು ನಾವು ಅನೇಕ ವಿಚಾರಗಳು, ನಮ್ಮ ವಿಶ್ವವಿದ್ಯಾಲಯ NAC A+ ಆಗಿದೆ, NRF ರ್ಯಾಂಕಿಂಗ್ ಆಗಿದೆ. ಈಗ ಮೊನ್ನೆ ನಾವು ಏನು ಮಾಡಿದೆವು ಅಂದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ 4,000 ಏನು ವೊಕೇಶ್ನಲ್ ಎಜುಕೇಷನ್ ಟ್ರೈನಿಂಗ್ನಿಂದ ಸ್ಕಿಲ್ ಪ್ರೋಗ್ರಾಮನ್ನು ಪಡ್ಕೊಂಡಿದ್ದೆವು. ಅದರಿಂದ ನಿಮಗೆ ಲಾಭ ಆಗ್ತಿತ್ತಂದರೆ ಅದನ್ನು ಲಾಭವನ್ನು ಪಡಿಬೇಕು. ಯಾವಾಗಲೂ ಸ್ಟೂಡೆಂಟ್ ಲೈಫನಲ್ಲಿ ನಾವು ಮುಂದೆ ಬರಬೇಕಾದ್ರೆ ನಾವು ದುಡಿಬೇಕು. ದುಡಿಯಲ್ದೆ ಶಾರ್ಟ್ಕಟ್ ಯಾವಾಗೂ ಇಲ್ಲ. ನನಗೆ ತಿಳಿದಿದ ಮಟ್ಟಿಗೆ ಶಾರ್ಟ್ಕಟ್ನಿಂದ ಹೋಗಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ IAS ಆಫೀಸರ್ ಆಗ್ತಾರೆ, IPS ಆಗ್ತಾರೆ. ನೀವು ಆ್ಯಕ್ಚುಲಿ ನೀವು ಪರೀಕ್ಷೆ ಸಲುವಾಗಿ ಬಂದಿರಿ. 45 ದಿವಸಗಳ ಕಾಲ ಅಜ್ಞಾತವಾಸ, ಸೀತಾಮಾತೆಗೆ ಹಾಗೂ 1 ವರ್ಷದ ಅಜ್ಞಾತವಾಸ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗಿದೆ ಅಲ್ಲ, ಅದೇ ಥರ ನೀವು ಅಟ್ಲೀಸ್ಟ್ 45 ದಿವಸಗಳ ಅಜ್ಞಾತವಾಸದಲ್ಲಿ ಇದ್ದಂತಹ ಅವರು ಸೀತಾಮಾತೆ ಇದ್ದಂಗೆ ತಾವು ಇದ್ದು ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು 4 ಅಕ್ಷರಗಳನ್ನು ಕಲ್ಕೊಂಡು ಹೋದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಹಳ ಗೌರವಕ್ಕೆ ತಂದು ಕೊಟ್ಟಂತ ಆಗ್ತದೆ. ಹಾಗಾಗಿ ತಾವೆಲ್ಲರೂ ಬಂದು ಬಸವ ಜಯಂತಿಯ ಆಚರಣೆಯಲ್ಲಿ ಭಾಗವಹಿಸಿ ನಮ್ಮ ಬಸವಣ್ಣನ ವಿಚಾರಧಾರೆಗಳನ್ನು ತಿಳ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಒಬ್ಬರು ಮಹಾಲಿಂಗ್ ಅಂತಿದ್ದಾರೆ. ಆ ಕಲ್ಯಾಣದ ಬೆಳಕು ಅಂದರೆ ನಾವೆಲ್ಲ ಹೇಳಿದ್ರು, ಈಗ ನಮ್ಮ ಅತಿಥಿಗಳು ನಾವೆಲ್ಲರೂ ಏನು ಬೀಗ ಹಾಕ್ಕೊಂಡಿದ್ದೇವೆ ಅಂತ. ಇದು ಜಾತಿಗೆ ಮೀರಿ, ಅಂದರೆ ಬಸವಣ್ಣ ಅಂದರೆ ಲಿಂಗಾಯತರೇ ಬರೀಬೇಕು, ಅಂಬೇಡ್ಕರ್ ಅಂದರೆ ದಲಿತರೇ ಬರೀಬೇಕು, ಕನಕದಾಸದ ಅಂದರೆ ಇವರೇ ಬರೀಬೇಕು, ಹಾಗಲ್ಲ. ಎಲ್ಲರೂ ಬರೀಲಿಕ್ಕೆ ಹಕ್ಕಿದೆ. ಎಲ್ಲರೂ ಓದ್ಕೊಳ್ಬೇಕು, ಅವರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೇಕು. ಆ ವಿಚಾರಗಳನ್ನು ತಾವು ಬರೀಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಬರೀರಿ. ನಮ್ಮ ಎಲ್ಲ ಸಿಬ್ಬಂದಿಗಳು ಎಸ್ಪೆಷಲಿ ಪ್ರೊಫೆಸರ್ ಎಲ್ಲ ಇದ್ರಿ, ನಿಮಗೆ ಅಂದರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಈ ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಾರ್ದಂಗೆ ನಾನು ಯಾವಾಗಲೂ ಹೇಳ್ತೀನಿ, 10 ಗಂಟೆಯಿಂದ 5 ಗಂಟೆಗಳಿಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಏನು 7 ತಾಸುಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ ಆವಾಗಷ್ಟೇ ಕೆಲಸ ಮಾಡಿ ಬರೆದ್ರೆ ನಿಮ್ಮ ಅಂದರೆ ಜ್ಞಾನವನ್ನು, ಪಾಂಡಿತ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ತೀರಿ. ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೆಸರು ಬರ್ತದಂತ ನನ್ನ ಆಶೆ ಇದೆ. ಯಾರೇ ಟೀಚರ್ಸ್ ಆಗಲಿ ಏನು 7-8 ತಾಸುಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಮಾತ್ರ ಅಟ್ಲೀಸ್ಟ್ ನಿಮ್ಮ ಅಭ್ಯಾಸವನ್ನು ಸರಿಯಾಗಿ ಮಾಡಿದ್ರೆ ಅದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಮತ್ತು ತಮಗೆ ಗೌರವ ಆಗ್ತದಂತ, ಗೌರವ ತರ್ತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮುಖ್ಯ ಅತಿಥಿಗಳ ಮಾತುಗಳನ್ನು ಬಹಳ ಸೊಗಸಾಗಿ ಮಾತನಾಡಿದಂತಹ ಶ್ರೀಯುತ GL ತ್ರಿಪುರಾಂತಕ ಅವರೇ,
ಈಗಾಗಲೇ ಬಸವಣ್ಣನವರನ್ನು ಕುರಿತು ಮಾತನಾಡಿದಂತಹ ಮಾನ್ಯ ಕುಲಸಚಿವರು ಪ್ರಸ್ತುತ ವಿದ್ಯಮಾನಕ್ಕನುಸಾರವಾಗಿ ಬಸವಣ್ಣನನ್ನು ಯಾವ ರೀತಿ ನಾವು ನೋಡಬೇಕು, ಅಳವಡಿಸ್ಕೋಬೇಕು ಅನ್ನೋದನ್ನು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂಥ ಡೀನ್ ಶೈಕ್ಷಣಿಕರಾದಂತಹ ಹಿರಿಯರಾದಂಥ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರು ಈಗಾಗಲೇ ಪ್ರಾಸ್ತಾವಿಕವಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಸವೇಶ್ವರರನ್ನು ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಇಚ್ಛೆಯನ್ನು ಪಡ್ತೇನೆ. ಮುಖ್ಯವಾಗಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಹಾನ್ ವ್ಯಕ್ತಿಗಳ ಪೀಠಗಳಿದೆ. ಆ ಪೀಠಗಳಲ್ಲಿ ಬಾಬಾ ಸಾಹೇಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಪೀಠ ಇದೆ, ರಾಷ್ಟ್ರಕವಿ ಕುವೆಂಪು ಅವರ ಪೀಠ ಇದೆ, ಮಹಾತ್ಮ ಗಾಂಧೀಜಿಯವರ ಪೀಠ ಇದೆ, ಅಕ್ಕಮಹಾದೇವಿ ಪೀಠ ಇದೆ, ಬಾಬು ಜಗಜೀವನ್ ರಾಮ್ ಪೀಠ ಇದೆ. ಹೀಗೆ ಹಲವಾರು ಪೀಠಗಳಿದೆ. ಇವುಗಳಲ್ಲಿ ಬಾಬಾ ಸಾಹೇಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಪೀಠದ ವತಿಯಿಂದ ಡಿಪ್ಲೊಮೊ ಕೋರ್ಸ್ ಇದೆ, ಸರ್ಟಿಫಿಕೇಟ್ ಕೋರ್ಸ್ಗಳಿದೆ, ಮತ್ತು ಕುವೆಂಪು ಪೀಠದಿಂದ ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸ್ ಇದೆ. ಇವುಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳು ಇರೋದರಿಂದ ಸ್ಪರ್ಧಾತ್ಮಕ ಕೇಂದ್ರದ ವತಿಯಿಂದ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂತಹ ನೀವುಗಳೆಲ್ಲ ಇರೋದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 80 ಶೈಕ್ಷಣಿಕ ಕಾರ್ಯಕ್ರಮಗಳು, ಕೋರ್ಸ್ಗಳು ಅಂದರೆ ವಿಷಯಗಳಿದೆ. ನೀವು ಓದೋದ್ರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸೋದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ವಿಷಯಗಳನ್ನು ನೀವು ಪ್ರವೇಶಾತಿಯನ್ನು ಪಡೆದು ಅಧ್ಯಯನ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವ ವಿಕಸನವಾಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಜೊತೆಗೆ ನಾನು ಮಾನ್ಯ ಕುಲಪತಿಗಳಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ಆಯಾಯ ಪೀಠಗಳಿಂದ ಒಂದೊಂದು ಮನವಿಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಈ ಬಸವೇಶ್ವರ ಪೀಠದ ವತಿಯಿಂದ ನಮ್ಮಲ್ಲಿ ಒಂದು ಫೀಲ್ಡ್ ಇದೆ, ಇಲ್ಲಿ ಮೈದಾನ ಇದೆ. ಆ ಮೈದಾನದ ಮೇಲ್ಭಾಗದಲ್ಲಿ ಒಂದು ಅನುಭವ ಮಂಟಪವನ್ನು ಮಾಡಿದ್ರೆ ತುಂಬ ಉಪಯುಕ್ತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಅವರ ಹತ್ರ ನಿವೇದಿಸ್ಕೊಳ್ತೇನೆ. ಹಾಗೆ ಮುಖ್ಯವಾಗಿ ನೋಡಿ, ಬಸವಣ್ಣ ಇವತ್ತಿನ ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವರು. ಜೊತೆಗೆ ಈ ಪೀಠಗಳ ವತಿಯಿಂದ ಈಗಾಗಲೇ ನಮ್ಮ ಕುವೆಂಪು ಪೀಠ, ಅಂಬೇಡ್ಕರ್ ಪೀಠಗಳಾಗಿರ್ಬೋದು, ಈ ಪೀಠಗಳ ವತಿಯಿಂದ ಕರ್ನಾಟಕ ರಾಜ್ಯದ ವಿವಿಧ ಕಾಲೇಜುಗಳಲ್ಲಿ ರಾಷ್ಟ್ರಮಟ್ಟದ ಮತ್ತು ರಾಜ್ಯ ಮಟ್ಟದ, ವಿಶ್ವವಿದ್ಯಾಲಯ ಮಟ್ಟದ ವಿಚಾರ ಸಂಕಿರಣಗಳನ್ನು, ಕಮ್ಮಟಗಳನ್ನು ವಿವಿಧ ಕಾಲೇಜುಗಳಲ್ಲಿ ಹಮ್ಮಿಕೊಂಡು ನಾವು ಇವರ ವಿಚಾರಧಾರೆಗಳನ್ನು, ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ, ಯುವಜನಾಂಗಕ್ಕೆ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿಸಿದಂತೆ ಇಂತಹ ವಿಚಾರಧಾರೆಗಳು ಯುವಜನಾಂಗಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕು ಇವತ್ತು. ಯಾಕೆ ಅಂತ ಅಂದರೆ ಇವತ್ತು ದಾರಿ ತಪ್ತಾ ಇರ್ತಕ್ಕಂಥ ಆಧುನಿಕ ಜಾಗತಿಕ ಕಾಲಘಟ್ಟದಲ್ಲಿ ದಾರಿ ತಪ್ತಾ ಇರ್ತಕ್ಕಂಥವ್ರಿಗೆ ಇಂತಹ ಆದರ್ಶಗಳು, ವಿಚಾರಧಾರೆಗಳು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ತುಂಬ್ಕೋಬೇಕು. ಈ ಕುಳಿತಿದ್ದೀರಿ ನೀವು, ಈ ವಿಚಾರಗಳನ್ನು ಕೇಳ್ತಾ ಇದ್ದೀರಿ, ಎಷ್ಟು ಕೇಳ್ತೀರೋ ಬಿಡ್ತೀರೋ, ಆದರೆ ನಿಮ್ಮ ಕಿವಿಗೆ ಹೋಗ್ತಾ ಇದೆ. ಇಂತಹ ಒಂದು ಅವಕಾಶಗಳು ನಿಮಗೆ ಸಿಗಲ್ಲ. ನಾನು ಸುಮಾರು 15 ವರ್ಷಗಳವರೆಗೆ ಮೈಸೂರಿನ ವಿದ್ಯಾವರ್ಧಕ ಒಂದು ಪದವಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಈಗ ಇತ್ತೀಚೆಗೆ ಕರೆಸಿದಾಗ ಒಬ್ಬ ವಿದ್ಯಾರ್ಥಿನಿ ನಾನು ಅಟೆಂಡೆನ್ಸ್ ಹಾಕಬೇಕಾದ್ರೆ ಪಕ್ಕದ ಹುಡುಗನ ಮಾತಾಡ್ಬೇಕಾದ್ರೆ ಏನಮ್ಮ ಕಣ್ಣಲ್ಲೇ ಮಾತನಾಡಿಸ್ತಾ ಇದೆಯಾ ಅಂತ ಬೈದಿದ್ದೆ ನಾನು. ಆ ಬೈದಾಗ ಹುಡುಗಿ ಹೇಳ್ತಾ ಇತ್ತು, ನಾನು ಆ ಸಂದರ್ಭದಲ್ಲಿ ಏನು ಹೇಳಿದ್ದೆ ಅಂತ ಅಂದರೆ, ನೀವು ಈ ತರಗತಿಯಲ್ಲಿ ಕೇಳ್ತಕ್ಕಂಥ ವಿಚಾರಗಳನ್ನು ನೀವು ಯಾವುದೇ ಸಂದರ್ಭದಲ್ಲಿ ಕೇಳಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನೀವು ಬೈದು ಹೇಳ್ತಾ ಇದ್ರಿ. ಸರ್, ಈಗ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಒಂದು ಪುಟ ಓದಲಿಕ್ಕೆ ನನಗೆ ಸಮಯ ಸಿಗ್ತಾ ಇಲ್ಲ ಸರ್. ನನಗೆ ಬೆಂಗಳೂರು IT ಕಂಪನಿಯಲ್ಲಿ ಕೆಲಸ, BCom ವಿದ್ಯಾರ್ಥಿನಿ.
ಒಂದು ಪುಟ ನನಗೆ ಓದಲಿಕ್ಕೆ ಸಮಯಾವಕಾಶ ಸಿಗ್ತಾ ಇಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಮೇಷ್ಟ್ರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅದು ಮಾತ್ರ ನಮ್ಮ ತಲೆಯಲ್ಲಿದೆ. ಓದ್ತಕ್ಕಂಥ ಸಮಯಾವಕಾಶಗಳು ನಮಗೆ ಸಿಗ್ತಾ ಇಲ್ಲ. ಗಂಡ ಹೆಂಡತಿರು ಇಬ್ಬರೂ ದುಡಿದ್ರೂ ಬದುಕಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭಗಳು ಇವತ್ತಿನ ದಿನಮಾನದಲ್ಲಿ ಸೃಷ್ಟಿಯಾಗಿದೆ ಅಂತ. ಅಂದರೆ ನೀವು ಕೂತಿದ್ದೀರಲ್ಲ, ನೀವು ಎದ್ದು ಹೋಗ್ತಕ್ಕಂಥದ್ದು ಬೇಡ. ಇಂಥ ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದು ತುಂಬ ಕಡಿಮೆ, ಮುಂದೆ ಸಿಗಲ್ಲ. ಆದ್ದರಿಂದ ಈ ಒಂದು ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಈ ಬಸವಣ್ಣನವರು ನೋಡಿ 12ನೇ ಶತಮಾನದ ಒಂದು ಕಾಲಘಟ್ಟದಲ್ಲಿ ನೋಡಿ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಒಂದು ಉದ್ದೇಶ. ಇವತ್ತಿನ 20 ಮತ್ತು 21ನೇ ಶತಮಾನದಲ್ಲಿ ಈ ಧರ್ಮ ಮತ್ತು ಜಾತಿ ಅಂತಕ್ಕಂಥದ್ದು ಭದ್ರವಾಗಿ ಬೇರೂರಿರ್ತಕ್ಕಂಥ ಸಂದರ್ಭ. 800 ವರ್ಷಗಳ ಹಿಂದೆಯೇ ಈ ಧರ್ಮ ಮತ್ತು ಜಾತಿ ಅಂತಕ್ಕಂಥದ್ದು ಎಷ್ಟು ಭದ್ರವಾಗಿ ಬೇರೂರಿತ್ತು ಅಂತಕ್ಕಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲ್ಲ. ಆದರೆ ಆ 800 ವರ್ಷಗಳ ಹಿಂದೆಯೇ ಎಲ್ಲ ಸಮಾಜದವರನ್ನು, ಅವತ್ತು ಕಸುಬುಗಳು ಇವತ್ತು ಜಾತಿಗಳಾಗಿ ಹೋಗ್ಬಿಟ್ಟಿದ್ದಾವೆ. ಕಸುಬುಗಳು ಎಲ್ಲ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ ಇವರೆಲ್ಲ ಬರ್ತಾರೆ ನೋಡಿ. ಈಗ ಅವು ಎಲ್ಲ ಕಸುಬುಗಳು ಇವತ್ತು ಜಾತಿಗಳಾಗಿದ್ದಾವೆ. ಆದರೆ ಆ ಸಮುದಾಯದವರು ಅಲ್ಲದೇ ಬೇರೆ ಸಮುದಾಯದವರು ಇವತ್ತು ಆ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯ ಅತಿಥಿಗಳು ಮಾತನಾಡಿದ್ರು, ಇವತ್ತು ಸೈನಿಕನನ್ನು ಮತ್ತು ರೈತನನ್ನು ನಾವು ಪೂಜಿಸಬೇಕು, ಗೌರವಿಸಬೇಕು ಅಂತ. ಸತ್ಯ ಅದು. ಯಾಕೆಂದರೆ ಕುವೆಂಪು ಅವರು ಒಂದು ಕಡೆ ಧನ್ವಂತರಿ ಚಿಕಿತ್ಸೆ ಅಂತ ಒಂದು ಕತೆ ಬರೆದಿದ್ದಾರೆ. ಒಬ್ಬ ರೈತ ಎಷ್ಟು ಶೋಷಿತನಾಗಿದ್ದಾನೆ ಅಂತ ಅಂದರೆ, ದೇವಲೋಕದಲ್ಲಿ ಒಂದು ಎದೆಯನ್ನು ಬಿರಿಯುವಂತಹ ಒಂದು ನೋವು ಕೇಳಿಸ್ತದೆ. ಅದನ್ನು ವಿಶ್ವಾಮಿತ್ರ ಪರಶುರಾಮರು ಹುಡುಕ್ತಾರೆ, ಆ ನೋವು ಎಲ್ಲಿ ಸಿಗ್ತದೆ ಅಂತ. ದೇವಲೋಕದಲ್ಲಿ ಎಲ್ಲೂ ಸಿಗಲ್ಲ. ಕೊನೆಗೆ ಅವರು ವೇಷವನ್ನು ಮರೆಸ್ಕೊಂಡು ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಎಲ್ಲ ಕಡೆ ಹುಡುಕ್ತಾರೆ. ಅವರು ಬದುಕಿದ್ದಂಥ ಒಂದು ಕಾಲಘಟ್ಟದಲ್ಲಿ ಈ ಭೂಲೋಕ ಹೇಗೆ ಅಂದರೆ ಬಹಳ ಸಾವಯವವಾಗಿತ್ತು. ಇವ್ರು ಬಂದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ರಸ್ತೆಗಳು ಇವೆಲ್ಲ ಇವು ನೋಡ್ಬಿಡಿ ಆಶ್ಚರ್ಯ ಆಗಿ ಹೋಗ್ಬಿಡ್ತದೆ. ಆ ಒಂದು ಐಷಾರಾಮದ ಬದುಕಿನ ನಡುವೆ ಎಲ್ಲಿ ಸ್ಥಳ ಇದೆ ಅಂತ, ಆ ನೋವು ಎಲ್ಲಿ ಬರ್ತಾ ಇದೆ ಅಂತ ಹುಡುಕೊಂಡು ಹೋಗ್ತಾರೆ. ಎಲ್ಲ ಒಂದು ನಗರಗಳನ್ನು, ಪಟ್ಟಣಗಳನ್ನು, ಹಳ್ಳಿಗಳನ್ನು ದಾಟಿ ಎಲ್ಲೋ ಒಂದು ಕಡೆ ಒಂದು ರೈತನ ಒಂದು ಗುಡಿಸಿಲಿಗೆ ಕರ್ಕೊಂಡು ಹೋಗ್ತದೆ ಆ ಧ್ವನಿ. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನರ ಎಲ್ಲ ಭಾರ ಯಾರ ಮೇಲೆ ಬಿದ್ದಿದೆ ಅಂತ ಅಂದರೆ ಈ ರೈತನ ಮೇಲೆ ಬಿದ್ದಿದ್ದೆ. ಎಲ್ಲ ಬದಲಾವಣೆ ಆಗಿದ್ದಾರೆ, ಪರಿವರ್ತನೆ ಆಗಿದ್ದಾರೆ. ಆದರೆ ನಿಜವಾದ ಶೋಷಿತನಾಗಿರ್ತಕ್ಕಂಥವನೇ ರೈತನ ಮೇಲೆ ಎಲ್ಲ ಒತ್ತಡಗಳನ್ನು, ಎಲ್ಲ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕುವೆಂಪು ಬಹಳ ಅರ್ಥಪೂರ್ಣವಾಗಿ ಆ ಧನ್ವಂತರಿ ಚಿಕಿತ್ಸೆ ಅಂತಕ್ಕಂತಹ ಒಂದು ಕಥೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೋಡಿ ಬಸವಣ್ಣನವರ ಈ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಉದ್ದೇಶದಿಂದ ಈ ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದವರನ್ನು ಜಾತ್ಯತೀತ ಮನೋಭಾವನೆಯಿಂದ ಒಂದು ಕಡೆ ಸೇರಿಸಿ ಒಂದು ಗೋಷ್ಠಿಗಳನ್ನು ಮಾಡ್ತಾಯಿದ್ರು. ಆ ಗೋಷ್ಠಿಗಳಲ್ಲಿ ಎಲ್ಲ ವರ್ಗದವರಲ್ಲೂ ಸಹ ಅಂತರಂಗದಲ್ಲಿ ಉದಿತವಾಗಿರ್ತಕ್ಕಂಥ ಮಾತುಗಳು ವಚನ ರೂಪವನ್ನು ತಾಳ್ದು ಆ ವಚನಗಳು ಇವತ್ತೇನಾಗಿದ್ದಾವೆ ಅಂದರೆ ಸಾಹಿತ್ಯ ರೂಪವನ್ನು ಪಡ್ಕೊಂಡಿದ್ದಾವೆ. ಸಾಹಿತ್ಯ ರೂಪವನ್ನು ಆ ವಚನಗಳು ಒಂದೊಂದು ಮಹಾಕಾವ್ಯಕ್ಕೆ ಸಮಾನವಾಗಿರ್ತಕ್ಕಂತಹ ವಿಚಾರಗಳು ಆ ವಚನಗಳಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನು ಮುಖ್ಯವಾಗಿ ಗಮನಿಸ್ತೇವೆ ನಾವು. ಒಂದು ವಚನವನ್ನು ಗಮನಿಸಿ ನೀವು. ವಯಸ್ಸಾಗೋದಕ್ಕಿಂತ ಮುಂಚೆ, ನಾವು ಮುಪ್ಪು ಬರೋದಕ್ಕಿಂತ ಮುಂಚೆ, ದೇಹ ನಮ್ಮ ಅಂದಗೆಡೋದಕ್ಕಿಂತ ಮುಂಚೆ ನಾವು ದೇವರನ್ನು ಯಾಕೆ ಪೂಜಿಸಬೇಕು ಅಂತ ಹೇಳ್ತಾರೆ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಚನ ಅದು. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವೋ ಕೂಡಲ ಸಂಗಮ ದೇವನ ಅಂತ. ಮುಪ್ಪಿಂದ ಒಪ್ಪ ಒಳೆಯದ ಮುನ್ನ, ದೇಹ ಅಂದಗೆಡೋದಕ್ಕಿಂತ ಮುಂಚೆ ನಾವು ಪೂಜಿಸಬೇಕು. ಪೂಜೆ ಅನ್ನೋದು ಒಂದು ಕ್ರಿಯೆ. ಇವತ್ತಿನ ದಿನಮಾನದಲ್ಲಿ ಗಮನಿಸಿ ನೀವು, ಒಂದು ಮಾತನ್ನೇ ಹೇಳ್ತಾರೆ ಬಸವಣ್ಣನವರು, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಅರ್ಥ ಅಂದರೆ ದುಡ್ಡಿದೆ ಪ್ರಯೋಜನ, ನಮಗೆ ಆಯಸ್ಸೇ ಇಲ್ಲ ಅಂದರೆ. ನೋಡಿ ಇವತ್ತೆಲ್ಲ ಕೋವಿಡ್ ಬಂದು ಇಡೀ ಜಗತ್ತೇ ಆವರಿಸ್ಕೊಂಡು ಎಷ್ಟು ಜನ ಸತ್ರು ನಿಮ್ಗೆ ಗೊತ್ತಿದೆ. ಈಗ ಎಬೋಲಾ ಬಂದಿದೆ, ಇವತ್ತಿನ ಪತ್ರಿಕೆ ಗಮನಿಸಿನಿ. ಎಬೋಲಾ ಆಫ್ರಿಕಾ ಖಂಡದಲ್ಲಿ
2 ದೇಶಗಳಲ್ಲಿ ಎಬೋಲಾ ಹರಡಿ 160ಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ. ಇದು ವಿಶ್ವವ್ಯಾಪಕವಾಗ್ತಾ ಇದೆ, ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಸವಣ್ಣ ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರೆ ನೋಡಿ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಇವತ್ತು ನೋಡಿ ಮಳೆಗೋಸ್ಕರ ತವಕ ಪಡ್ತಾ ಇರ್ತಕ್ಕಂಥ ಸಂದರ್ಭವನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಮರಗಿಡಗಳನ್ನು ರಸ್ತೆ ತುಂಬ ನಾವು ಹೋಗ್ಬೇಕಾದ್ರೆ ಈ ಒಂದು 30 ವರ್ಷಗಳ ಹಿಂದೆ ಎಲ್ಲ ಮರಗಿಡಗಳು ಇರ್ತಾಯಿದ್ವು, ಒಂದು ಮರ ಇಲ್ಲ. ವಿಸ್ತರಣೆ ಮಾಡ್ತಾ ಇದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಗರೀಕರಣ ಆಗ್ತಾ ಇದ್ದಾವೆ ಹಳ್ಳಿಗಳೆಲ್ಲ. ಅಲ್ಲಿ ಹೇಳ್ತಾರೆ ನೋಡಿ ಯಾರು, ಬಸವಣ್ಣನವರು, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ. ಒಲೆ ಹತ್ತಿ ನಾವು ಅಡುಗೆ ಮಾಡಿದ್ರೆ, ಊಟ ಮಾಡಿದ್ರೆ, ಆದರೆ ಇವತ್ತು ಮರಗಿಡಗಳು ಇಲ್ದೇ ಈ ಪರಿಸರ ಮಲಿನಗೊಂಡು ಎಲ್ಲ ಒಂದು ಅಸ್ತವ್ಯಸ್ತವಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭೂಮಿನೇ ಕಾಯ್ದು ಬೆಂಕಿಯ ರೂಪದಲ್ಲಿ ಇವತ್ತು ಎಲ್ಲ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭವನ್ನು ಇವತ್ತಿನ ದಿನಮಾನದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನಾವು ಹೀಗೆ ಇಂತಹ ವೈಚಾರಿಕವಾಗಿರ್ತಕ್ಕಂತಹ ಒಂದು ಅಂಶಗಳನ್ನು ಈ ಬಸವಣ್ಣನವರ ವಚನಗಳಲ್ಲಿ ಗಮನಿಸ್ತೇವೆ. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ದರು. ಮಂತ್ರಿ ಕಿರೀಟವನ್ನು ಹಾಕ್ಬಿಟ್ಟಿದ್ವಿ ನಾವು. ಆದರೆ ಇಷ್ಟಲಿಂಗ ಆರಾಧನೆಯ ಫೋಟೋ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ತ್ಯಜಿಸಿ ಬಂದಂಥವ್ರು ಯಾರು ಅಂದರೆ ಬಸವಣ್ಣನವರು. ವಚನದಲ್ಲಿ ಹೇಳ್ತಾರೆ ಒಂದು ಕಡೆ, ನನಗೆ ಯಾವ ಪದವಿನೂ ಬೇಡ ಅಂತ ಅಂದ್ಬಿಟ್ಟು, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಾನು ಮತ್ತಾವ ಪದವಿಯನ್ನೊಲ್ಲೆನಯ್ಯ, ನನ್ನ ಕೂಡಲ ಸಂಗಮನ ಒಲಿದವರು ಮಾತ್ರ ನಾನು ಪ್ರೀತಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ವಚನಕ್ಕೆ ಅದು ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯ ರೂಪದಲ್ಲಿ ನಾನು ಬದುಕ್ತೀನಿ ಅಂತ ಬದುಕಿ ತೋರಿಸ್ತವ್ರು ಅಂತ ಅಂದರೆ ಬಸವಣ್ಣನವರು. ಅಲ್ಲಿ ಹೇಳ್ತಾರೆ, ಕೈಯ ಬೋಹರಿಕೆ ಮಂಡೆಯ ಮೇಲೆ ಸಿಂಬಿ, ಸಿಂಬಕನ ಮಗನು ನಾನಯ್ಯ. ಕೈಯಲ್ಲಿ ಪೊರಕೆಯನ್ನು ಇಟ್ಕೊಳ್ತೇನೆ, ಮಂಡೆಯ ಮೇಲೆ ಸಿಂಬಿ, ನಾನು ಕಸವನ್ನು ನಾನು ಹೊತ್ಕೊಂಡು ಹೋಗ್ತೇನೆ, ಸಿಂಬಕನ ಮಗನು ನಾನಯ್ಯ. ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯಾಗಿರ್ತಕ್ಕಂಥ ಒಬ್ಬ ತೊತ್ತಿನ ಮಗನಾಗಿ ನಾನು ಸಮಾಜ ಸೇವೆಯನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾರ್ಲ್ ಮಾರ್ಕ್ಸ್ಗಿಂತ ಮುಂಚೆನೇ ಒಬ್ಬ ಸಮಾಜ ಸುಧಾರಕರಾದಂಥವ್ರು ಅಂತ ಅಂದರೆ ಸಮಾಜ ಸುಧಾರಕ ಬಸವಣ್ಣನವರು. ಈಗ ಹಲವಾರು ವಿಚಾರಗಳು ಈಗಾಗಲೇ ಕಳಬೇಡ ಅಂತ ಹೇಳಿದ್ರು. ಅಲ್ಲಿ 7 ಅಂಶಗಳು ಬರ್ತವೆ, 7 ಸೂತ್ರಗಳು ಬರ್ತವೆ. ಕಳಬೇಡ, ಕೊಲಬೇಡ ಅಂತ ಹೇಳಿದ್ರು. ಇವು ಜೀವನದ ನೀತಿ ಸಂಹಿತೆ. ಇದು ಜೀವನದ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ನೀತಿ ಸಂಹಿತೆಯಾಗಿರ್ತಕ್ಕಂಥ ಅಂಶಗಳು ಅಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನು ಮುಖ್ಯವಾಗಿ ಗಮನಿಸ್ತೇವೆ. ಲಿಂಗ ಸಮಾನತೆಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವನ್ನು ಮಾಡಿದ್ರು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಮುಂದುವರಿಸಿ ಒಂದು ಸಾಲನ್ನು ಹೇಳ್ತಾರೆ. ಅಲ್ಲಿ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು. ಇನ್ನೊಂದು ಸಾಲು ಬರ್ತದೆ ನೋಡಿ, ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನು ಅಂತಿರಬೇಕು. ನಾವು ಮಾತನಾಡ್ತಕ್ಕಂಥ ಮಾತು ಪುರುಷರ ಪರವಾಗೂ ಇರಬಾರ್ದು, ಸ್ತ್ರೀಯರ ಪರವಾಗೂ ಇರಬಾರ್ದು. ಸ್ತ್ರೀ ಮತ್ತು ಪುರುಷರ ಸಮನ್ವಯತೆಯಲ್ಲಿ, ಯಾರಿಗೂ ನೋವಾಗದೇ ಇರೋ ರೀತಿಯಲ್ಲಿ, ಭಿನ್ನ ಭೇದವನ್ನು ಮಾಡದೇ ಇರೋ ರೀತಿಯಲ್ಲಿ, ಲಿಂಗ ಭೇದ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಮಾತನಾಡಬೇಕು ಅಂತಕ್ಕಂಥದ್ದನ್ನು ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನುವಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿಯುವನಯ್ಯ ಅಂತ ಅಂದ್ಬಿಟ್ಟು ಬಹಳ ಅರ್ಥಪೂರ್ಣವಾಗಿ ಹೇಳ್ತಕ್ಕಂಥದ್ದನ್ನು ಗಮನಿಸಿ. ಇವತ್ತಿನ ದಿನಮಾನಗಳಲ್ಲಿ ನಾವು ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀವಿ. ಬಸವಣ್ಣನವರು ಹೇಳ್ತಾರೆ, ನಾವು ಮುಖ್ಯವಾಗಿ ಆತ್ಮ ಕಲ್ಯಾಣವಾಗಬೇಕು ಅಂತ ಆಗಬೇಕು ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು. ಆತ್ಮವಿಮರ್ಶೆಯನ್ನು ಮಾಡಿಕೊಂಡ ನಂತರ ನಾವು ಲೋಕವಿಮರ್ಶೆಯನ್ನು ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳಿದವರು ಬಸವಣ್ಣನವರು. ಇವತ್ತೇನಾಗ್ತಾ ಇದೆ, ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಾ ಇಲ್ಲ, ಲೋಕವಿಮರ್ಶೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಲೋಕದ ಡೊಂಕು ನೀವೇ ಕೆತ್ತಿದ್ದೀವಿರಿ, ನಿಮ್ಮ ತನುವ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಾರಲ್ಲ. ಇವತ್ತು ನಮ್ಮನ್ನು ಬಿಟ್ಬಿಟ್ಟು ವಾಟ್ಸಪ್ಪಲ್ಲಿ ಎಲ್ಲನೂ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಹೀಗೆ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಆಮೇಲೆ ಲೋಕವಿಮರ್ಶೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಎನ್ನುವ ವಿಚಾರವನ್ನು ಬಹಳ ಅರ್ಥಪೂರ್ಣವಾಗಿ ಹೇಳ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಈಗಾಗಲೇ ತಿಳಿಸಿದಂತೆ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಅಂತ ಹೇಳಿದೆ. ಕೆ ಎಸ್ ನರಸಿಂಹಸ್ವಾಮಿಯವರು ಮನೆಯಿಂದ ಮನೆಗೆ ಅಂತ ಒಂದು ಕವನ ಇದೆ. ಈ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮನೆಯಿಂದ ಮನೆಗೆ ಅಂತ ಒಂದು ಕವನ ಇದೆ. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಜನರ ಬದುಕಿನ ಬವಣೆಗಳು ಎಷ್ಟು ಶೋಚನೀಯವಾಗಿರ್ತದೆ, ಮಾಲೀಕರು ಎಷ್ಟು ತೊಂದರೆ ಕೊಡ್ತಾರೆ, ಆ ಕಷ್ಟಗಳ ನಡುವೆ ಹೇಗೆ ಬದುಕ್ತಾನೆ. ಮನೆ ಅನ್ನೋದು ಶಾಶ್ವತ ಅಲ್ಲ. ನಾವೆಲ್ಲೋ ಒಂದು ಮನೆಗೆ ಹೋಗ್ತಾ ಇದ್ದೀವಿ,
ಅದು ಶಾಶ್ವತವಾಗಿರ್ತಕ್ಕಂಥ ಮನೆ ಅಂದ್ಬಿಟ್ಟು ಆ ಕವಿತೆಯ ಕೊನೆಯ ಸ್ಟ್ಯಾಂಜವನ್ನು ಗಮನಿಸಿ ನೀವು. ಮನೆಯಿಂದ ಮನೆಗೆ, ಹೊರಮನೆಯಿಂದ ಹೊರಮನೆಗೆ, ಮೊದಲ ಮನೆಯಿಂದ ಆದರವಿರದ, ಕದವಿರದ, ಹೆಸರಿರದ ಇನ್ನೊಂದು ಮನೆಗೆ. ನೋಡಿ, ಪ್ರೀತಿನೇ ಇಲ್ಲದೆ ಇರೋ, ಕದ ಬಾಗಿಲೇ ಇಲ್ಲದೆ ಇರ್ತಕ್ಕಂಥ, ಆ ಮನೆಗೆ ಹೆಸರೇ ಇಲ್ಲದೆ ಇರ್ತಕ್ಕಂಥ, ಅದು ಯಾರೋ ಒಬ್ಬರು ಕೆಂಪಯ್ಯನ ಮನೆ, ಅದು ರಾಮಯ್ಯನ ಮನೆ, ಇನ್ನೊಬ್ಬರು ಮನೆ ಹೆಸರಿರ್ತದೆ. ಇಲ್ಲಿಲ್ಲ. ಆದರವಿರದ, ಕದವಿರದ, ಹೆಸರಿರದ ಇನ್ನೊಂದು ಮನೆಗೆ ಹೊಸತು ಹಳೆಯದು ಎಲ್ಲ ಯಾತ್ರೆ ಹೊರಟಿದ್ದೇವೆ. ಹೊಸಬ್ರು ಅಂದರೆ ಚಿಕ್ಕವರು ದೊಡ್ಡವರು ಎಲ್ಲ ಪ್ರಯಾಣ ಮಾಡ್ತಾಯಿದ್ವಿ ನಾವು. ಜೀವನ ಅನ್ನೋದೊಂದು ಪ್ರಯಾಣ ಇದ್ದಾಗೆ. ಹೊಸತು ಹಳೆಯದು ಎಲ್ಲ ಯಾತ್ರೆ ಹೊರಟಿದ್ದೇವೆ. ಅಲ್ಲಿ ತಡೆಯುವರಿಲ್ಲ, ಒಳಗೆ ಕರೆಯುವರಿಲ್ಲ, ಇನ್ನೊಂದು ಮನೆಯಿಲ್ಲ, ಹೊರಮನೆಯ ನೆರಳಿಲ್ಲ, ಹೋದವರು ಹಿಂದಿರುಗಿ ಬರಲು ಹಾದಿಗಳಿಲ್ಲ, ಅದೇ ಕಡೆಯ ಮನೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹೀಗೆ ಮನುಷ್ಯನ ಬದುಕು, ಈ ದೇಹ ಶಾಶ್ವತ ಅಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಬಸವಣ್ಣನವರು ಹೇಳ್ತಾರಲ್ಲ. ಹೀಗೆ ಈ ದೇಹ ನಾಶವಾಗ್ತದೆ, ಆದರೆ ನಮ್ಮ ಆದರ್ಶಗಳು, ವಿಚಾರಧಾರೆಗಳು ನಾಶವಾಗಲ್ಲ ಅನ್ನೋದಕ್ಕೆ ಉದಾಹರಣೆ ಬಸವಣ್ಣನವರು. ಈ ಬಸವಣ್ಣನವರ ಪೀಠದ ವತಿಯಿಂದ ಒಂದು ಸರ್ಟಿಫಿಕೇಟ್, ಸ್ನಾತಕೋತ್ತರ ಬಸವಣ್ಣನವರ ವಚನಗಳ ಕೋರ್ಸನ್ನು, ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಸ್ಥಾಪನೆ ಮಾಡಿ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ವಿಚಾರಗಳು ಪ್ರಚಾರ ಆಗೋದ್ರ ಜೊತೆಗೆ ಬಸವಣ್ಣನವರ ವಿಚಾರಧಾರೆಗಳು ಪ್ರಸಾರ ಆಗ್ತಕ್ಕಂಥ ಒಂದು ಉದ್ದೇಶದಿಂದ ಈ ಪೀಠ ಬೆಳೀಲಿ, ಅದಕ್ಕೆ ನಮ್ಮ ಆಡಳಿತ ವರ್ಗದವರು ಸಹಕರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.
ಮನುಕುಲಕ್ಕೆ ಕಾಯಕದ ಮೂಲಕ ಕೈಲಾಸವನ್ನು ಕಾಣಬೇಕು ಅಂತ ತಿಳಿಸಿದಂತಹ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೆ ವಂದನೆಯನ್ನು ತಿಳಿಸುವಂತಹ ಅವಕಾಶ ದೊರೆತಿರುವಂತಹದ್ದು ನನ್ನ ಭಾಗ್ಯ ಅಂತ ಭಾವಿಸ್ತಾ, ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಸರ್ ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಬಸವಣ್ಣನವರ ವಚನದ ಬಗ್ಗೆ ಅನೇಕ ಮಾಹಿತಿಯನ್ನು ತಿಳಿಸಿ ಒಂದೊಂದು ವಚನಗಳನ್ನು ನಾವು ಪಾಲಿಸುವುದರ ಮೂಲಕ ಸಮಾಜದ ಏಳ್ಗೆಗೆ ಸಹಾಯಕ ಆಗುತ್ತೆ ಅನ್ನುವಂತಹದ್ದನ್ನು ತಿಳಿಸ್ಕೊಟ್ಟಂತಹ JSS ಶಿಕ್ಷಣ ಸಂಸ್ಥೆಯ ಸಹಾಯಕ ಆಡಳಿತಾಧಿಕಾರಿಗಳಾದಂತಹ ಶ್ರೀ GL ತ್ರಿಪುರಾಂತಕ ಸರ್ ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು ಕೂಡ ಬಸವಣ್ಣನವರ ಆದರ್ಶದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕ ವಿಭಾಗದ ಡೀನ್ ಆದಂತಹ ರಮಾನಾಥ ನಾಯ್ಡು ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾನಿಲಯದ ಪರವಾಗಿ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದಂತಹ CS ಆನಂದ್ ಕುಮಾರ್ ಸರ್ ಅವರಿಗೂ ಕೂಡ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾದಂತಹ ಪ್ರೊಫೆಸರ್ S ನಿರಂಜನ್ ರಾಜ್ ಸರ್ ಅವರಿಗೂ ಕೂಡ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಧ್ಯಯನ ಕೇಂದ್ರದ ಡೀನ್ ಆದಂತಹ ಡಾಕ್ಟರ್ NR ಚಂದ್ರೇಗೌಡ ಸರ್ ಅವರಿಗೂ ಕೂಡ ವಂದನೆಗಳು. ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕರು, ಅಧ್ಯಾಪಕೇತರರು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ವಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಾಯಕರಾದಂತಹ ಡೀನ್ ಅಧ್ಯಯನ ಕೇಂದ್ರದ ಎಲ್ಲ ಒಂದು ವಿಭಾಗದ ಸಿಬ್ಬಂದಿ ವರ್ಗದವರಿಗೂ ಕೂಡ ವಂದನೆಗಳು. ಹಾಗೆ ಪತ್ರಿಕಾ ಮಾಧ್ಯಮದವರು, ಛಾಯಾಗ್ರಾಹಕರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮ ನೆರವೇರಲು ಸಹಾಯಕರಾದಂತಹ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ.